ದೀನ್ ದಯಾಳ್ ಉಪಾಧ್ಯಾಯರಿಗೆ ಸಿಕ್ಕಿದಂತ ಒಂದು ಅಪರೂಪದ ಮಾಣಿಕ್ಯ ಯಾರು ಅಂತ ಕೇಳಿದ್ರೆ ಅಟಲ್ಜಿ. ವಿಶ್ವಸಂಸ್ಥೆಯಲ್ಲಿ ಹಿಂದಿಯಲ್ಲಿ ಭಾರತದ ಭಾಷೆಯಲ್ಲಿ ಭಾಷಣ ಮಾಡಿದಂತ ಮೊದಲನೇ ವ್ಯಕ್ತಿ. ಇವತ್ತು ಜನಜಾತಿಯವರ ಬಗ್ಗೆ, ಶೆಡ್ಯೂಲ್ಡ್ ಟ್ರೈಬ್ ಬಗ್ಗೆ, ಬುಡಕಟ್ಟು ಬಗ್ಗೆ ಅನೇಕ ಜನ ಮೊಸಳೆ ಕಣ್ಣೀರು ತೋರಿಸ್ತಾರೆ. ಅಟಲ್ಜಿ ಪ್ರಧಾನಮಂತ್ರಿ ಆಗೋವರೆಗೆ ಆ ST ಡಿಪಾರ್ಟ್ಮೆಂಟ್ ಏನಿದೆ, ಟ್ರೈಬಲ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಏನಿದೆ, ಅದು ಪಶುಸಂಗೋಪನಾ ಇಲಾಖೆ ಜೊತೆಗಿತ್ತು. ಇವತ್ತು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಆಂದೋಲನ ಮಾಡಕ್ಕೆ ಅಂತ ಹೊರಟಿರ್ತಕ್ಕಂಥ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಒಂದೇ ಒಂದು ಕೆಲಸನೂ ಮಾಡಲಿಲ್ಲ. ಅದನ್ನು ಮಾಡಿದ್ದೆಲ್ಲ ನಾನ್ ಕಾಂಗ್ರೆಸ್ ಮುಖ್ಯ ಪ್ರಧಾನಮಂತ್ರಿಗಳು. 13 ದಿನದ ಅಂತ್ಯದಲ್ಲಿ ರಾಜೀನಾಮೆ ಕೊಡಬೇಕಾಗತ್ತೆ. ಆ ರಾಜೀನಾಮೆ ಕೊಡಬೇಕಾದಾಗ ಅವ್ರು ಹೇಳಿರ್ತಕ್ಕಂಥ ಮಾತು, ಅಧಿಕಾರ ಆಯೇಗಾ ಜಾಯೇಗಾ ಲೇಕಿನ್ ದೇಶ್ ನಿರಂತರ ಚಲನಾ ಹೋಗ. ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಓನಾಮ ಹಡಿದವರು, ಅದನ್ನು ಆರಂಭ ಮಾಡಿದವರು ಅಟಲ್ಜಿ ಅವರ. ಇವತ್ತು ನರೇಂದ್ರ ಮೋದಿಯವರು ವಿದೇಶ ಚಟುವಟಿಕೆಗಳಲ್ಲಿ, ವ್ಯವಹಾರಗಳಲ್ಲಿ ಏನು ನಡೆಸ್ತಾ ಇದ್ದಾರೆ ಚಟುವಟಿಕೆಗಳು, ಆ ಎಲ್ಲದಕ್ಕೆ ಬುನಾದಿಯನ್ನು ಅಟಲ್ಜಿ ಹಾಕ್ಕೊಟ್ಟು ಹೋಗ್ತಾರಂತ. ಇವತ್ತು ನಮ್ಮೆಲ್ಲರ ಕೈಗಳಲ್ಲಿ ಡೇಟಾ ಇದೆ ಅಂತಾದರೆ, ನಮ್ಮೆಲ್ಲರ ಕೈಗಳಲ್ಲಿ ಮೊಬೈಲ್ ಇದೆ ಅಂತಾದರೆ, ನಾವು ನೆನಪು ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಹೆಸರು ಯಾವುದಾದ್ರೂ ಇದ್ದರೆ ಅದು ಅಟಲ್ಜಿ ಅವ್ರ ಹೆಸರು ನಾವು ನೆನಪು ಮಾಡ್ಕೊಳ್ಬೇಕಂತ. SC/ST ಆಯೋಗಕ್ಕೆ ಸಂವಿಧಾನದ ಮಾನ್ಯತೆ ಕೊಡೋಕ್ಕೆ ಅಟಲ್ಜಿ ಬರಬೇಕಾಯಿತು ಅಧಿಕಾರದಲ್ಲಿ. OBC ಆಯೋಗಕ್ಕೆ ಸಂವಿಧಾನದ ಮಾನ್ಯತೆ ಕೊಡೋಕ್ಕೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರಬೇಕಾಯಿತು. ಇವ್ರು ನಮಗೆ ಸಂವಿಧಾನಕ್ಕೆ ವಿರೋಧಿ ಅಂತ ಹೇಳ್ತಾರೆ. ನಮ್ಮನ್ನು ನಾವು ಗಾಳಿಗೆ ಒಡ್ಕೊಂಡಾಗ ನಮ್ಗೆ ಅನೇಕ ಥರದ ಭಾವನೆಗಳು ನಮಗೆ ಬರುತ್ತೆ ಅಂತ. ಕೆಲವು ಕಡೆಗಳಲ್ಲಿ ನೀವು ಗಾಳಿಗೆ ನಿಮ್ಮನ್ನು ನೀವು ಓಡ್ಕೊಂಡಾಗ ಮೂಗು ಮುಚ್ಕೊಳ್ಬೇಕಾಗತ್ತೆ, ಯಾಕಂದ್ರೆ ಅದು ದುರ್ಗಂಧ ಅನ್ನ. ಕೆಲವು ಕಡೆ ನಿಮ್ಮನ್ನು ಗಾಳಿಗೆ ಒಟ್ಕೊಂಡಾದಾಗ ಬಟ್ಟೆ ಗಿಟ್ಟೆ ಎಲ್ಲ ಹಿಡ್ಕೊಳ್ಬೇಕಾಗತ್ತೆ, ಯಾಕಂದ್ರೆ ರಭಸದ್ದು ಅಂತಲಿ ಸ್ವಲ್ಪ ಹೆದರಿಕೆ ಆಗುತ್ತೆ ಅಂತಾರೆ. ಆದರೆ ಕೆಲವು ಸಲ ನೀವು ಗಾಳಿಗೆ ನಿಮ್ಮನ್ನು ಒಟ್ಕೊಂಡಾಗ ಇಟ್ ಈಸ್ ಪ್ಲೀಸಿಂಗ್ ಒಂಥರ, ಅದೊಂದು ತಂಗಾಳಿ. ಅದು ಅಂತ ಆ ತಂಗಾಳಿ ಹೇಗೆಂದರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಬೀಸ್ತಾ ಇರಲಪ್ಪ ಅಂತಲೇ ಹೋಗಿ ತಂಗಾಳಿಗೆ ಮುಖ ಒಟ್ಕೊಳ್ಳೋಣ, ಸ್ವಲ್ಪ ಫ್ರೆಶ್ ಆಗ್ತೀವಿ. ತಂಗಾಳಿಗೆ ತಮ್ಮನ್ನು ನಾವು ಒಟ್ಕೊಳ್ಳೋಣ ಅಂತಲೇ ಸ್ವಲ್ಪ ಫ್ರೆಶ್ನೆಸ್ ಬರುತ್ತೆ ಅಂತ ಅಂದ್ಕೊಳ್ತೀವಿ. ಯಾರ ಹೆಸರಿನಲ್ಲಿ ನಾವು ಜನ್ಮ ಶತಾಬ್ದಿಯನ್ನು ಆಚರಿಸ್ತಾ ಇದ್ದೀವೋ, ಭಾರತದಲ್ಲಿ ಸುದೀರ್ಘ ಕಾಲ ರಾಜಕೀಯ ಕ್ಷೇತ್ರದಲ್ಲಿ ಇಡೀ ದೇಶಕ್ಕೆ ಒಂದು ತಂಗಾಳಿ ಥರ ಇದ್ದಂಥವ್ರು ಅಟಲ್ಜಿ. ಅಟಲ್ಜಿ ಅವರ ಹೆಸರು ಹೇಳಿದಾಗ ನಾನು ಹೇಳ್ತೇನೆ, ಅನೇಕ ರಾಜಕಾರಣಿಗಳ ಹೆಸರು ಹೇಳಿದಾಗ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮುಖ ಕಿವುಚ್ಕೋತಾರೆ ಅವ್ರವ್ರ ಭಾವನೆಗೆ, ಕೆಲವು ಸಲ ಜನರಲ್ ಭಾವನೆಗೂ ಅನ್ನ. ಇನ್ನು ಅನೇಕರ ಹೆಸರು ಹೇಳಿದಾಗ ಒಂದು ಸ್ವಲ್ಪ ಓಡ್ಗಟ್ತಾರೆ, ಯಾಕಂದರೆ ಸಿಟ್ಟು ಬರುತ್ತೆ ಅಂತಲೇ. ಇನ್ನು ಕೆಲವರ ಇದು ಹೇಳಿದಾಗ ಚೀತು ಅಂತ ಹೇಳ್ತಾರೆ. ಆದರೆ ಇಡೀ ದೇಶದಲ್ಲಿ ಯಾವುದೇ ರಾಜಕೀಯ ಪಕ್ಷದವ್ರ ಹತ್ರ ನೀವು ಹೋಗಿ ಅಟಲ್ಜಿಯವರ ಹೆಸರುತ್ತೆ, ಅಲ್ಲೊಂದು ಮುಗುಳ್ನಗು ಬರುತ್ತೆ ಒಂದ್ಸಲಿ, ಏನೋ ಒಂದು ನೆನಪು ಅಂತ. ಭಾಳ ಹತ್ತಿರ ಇದ್ದಂಥವ್ರಿಗೂ ಅಟಲ್ಜಿಯವ್ರದ್ದು ಏನೋ ಒಂದು ನೆನಪು, ಭಾಳ ಹತ್ತಿರ ಓಡಾಡ್ದಂಥವ್ರಿಗೆ ಏನೋ ಒಂದು ಅನುಭವ ಅನ್ಸಲಿ. ಭಾಳ ದೂರ ಇದ್ದಂಥವ್ರಿಗೂ ಅಟಲ್ಜಿಯವ್ರನ್ನ ನೋಡಿದ್ರೆ ಆ ಭಾಷಣದ ಮಧ್ಯದಲ್ಲಿ ಆ ಕಣ್ಣು ಒಂದ್ಸಲಿ ಪಟಪಟ ಅಂತ ಹೊಡ್ಕೋತಿದ್ರಲ್ಲ, ಆ ಪಟಪಟ ಅಂತ ಹೊಡ್ಕೊಳ್ಳೋ ಅಂಥ ದೃಶ್ಯ ಈಗಲೂ TVಯಲ್ಲಿ ನೋಡಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ತಾ ಇರಬೇಕು ಅಂತ ಅನ್ಸುತ್ತೆ ಅಂತ. ನಾವು ಮಾತಾಡ್ತಾನೇ ಇರಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥ ಜಾಯಮಾನದ ವ್ಯಕ್ತಿಗಳ ಮಧ್ಯದಲ್ಲಿ ಆ 2 ವಾಕ್ಯಗಳಿಗಿಂತ ಆ 2 ವಾಕ್ಯದ ಮಧ್ಯದಲ್ಲಿ ಪಾಸ್ ಏನಿದೆ, ಆ 2 ವಾಕ್ಯದ ಮಧ್ಯದಲ್ಲಿನ ಗ್ಯಾಪ್ ಏನಿದೆ, ಆ 2 ವಾಕ್ಯಗಳ ಮಧ್ಯದಿನ ನಿಲುಗಡೆ ಏನಿದೆ, ಆ ಪಾಸೇ ಅಟಲ್ಜಿಯವ್ರ ಮಾತುಗಳಿಗಿಂತ ಭಾಳ ಸ್ಟ್ರಾಂಗ್ ಆಗಿರ್ತಿತ್ತು ಅಂತ. ಮನೆಗಳಲ್ಲಿ ಅನೇಕರ ಮನೆಗಳಲ್ಲಿ ದೊಡ್ಡವರು ಇರ್ತಾರೆ, ಅವ್ರು ಸುಮ್ಮನೆ ಆಗ್ಬಿಟ್ರೆ ನಮ್ಗೊಂಥರ ಮುಜುಗುರ ಶುರು ಆಗ್ಬಿಡುತ್ತೆ. ನೀವೊಂದ್ಸಲಿ ಬೈದ್ಬಿಡು ಅಂತ ಹೇಳ್ತೀವಿ ಅಂತ. ಅವ್ರು ಸುಮ್ಮನೆ ಆದರೆ ನಮಗೆ ತಡ್ಕೊಳಕ್ಕಾಗಲ್ಲ. ಹಾಗೆ ಅಟಲ್ಜಿಯವರು ಮಾತಾಡಿದ್ದಕ್ಕಿಂತ ಅವ್ರ ಮೌನವೇ ಜಾಸ್ತಿ ತಾಕತ್ತಿರ್ತಿತ್ತು. ಅದು ಸಭೆಯಲ್ಲೇ ಆಗಿರ್ಬೋದು, ಮೀಟಿಂಗ್ಗಳಲ್ಲೇ ಆಗಿರ್ಬೋದು, ಅಥವಾ ಪಕ್ಷದ ಸಭೆಯಲ್ಲೇ ಆಗಿರ್ಬೋದು, ಅಟಲ್ಜಿಯವರ 2 ವಾಕ್ಯದ ಮಧ್ಯದಲ್ಲಿರೋ ಪಾಸ್ ಏನಿದೆ ಅದು ಇಲ್ಲಿರ್ತಕ್ಕಂಥ ಅನೇಕ ಹಳಬರಿಗೆ ಅದು ಭಾಳ ಜನಜನಿತವಾಗಿರ್ತಕ್ಕಂಥ ಒಂದು ಸಂಗತಿ. ರಾಜಕಾರಣದಲ್ಲಿ ಕವಿ ಹೃದಯ ಇರೋದು ಇನ್ನೊಂದು ಅಪರೂಪದ ಸಂಗತಿ. ಅದು ಇರೋದ್ರಿಂದ ಅನೇಕ ಲಾಭ ಆಗುತ್ತೆ. ಆ ಲಾಭ ಹೇಗೆ ಅಂತ ನೋಡಿದ್ರೆ ನಮ್ಗೆ ಅಟಲ್ಜಿಯವ್ರು ನೋಡಿದ್ರೆ ಗೊತ್ತಾಗುತ್ತೆ. ಗ್ವಾಲಿಯರಲ್ಲಿ ಹುಟ್ಟಿದ್ರು ಅಂತಾರೆ, ಉತ್ತರ ಪ್ರದೇಶವನ್ನು ತನ್ನ ಕರ್ಮಭೂಮಿಯನ್ನಾಗಿ ಮಾಡ್ಕೊಂಡ್ರ. ಆರಂಭದಲ್ಲಿ ಒಂದು ರಾಜಕಾರಣಿ ಅಲ್ಲ, ಭಾರತೀಯ ಜನತಾ ಪಕ್ಷ ತುಂಬ ಜನ ಅವರು ಫಸ್ಟ್ ಜನರೇಷನ್ ರಾಜಕಾರಣಿಗಳು. ಅಟಲ್ಜಿ ಕೂಡ ಒಬ್ಬ ಫಸ್ಟ್ ಜನರೇಷನ್ ರಾಜಕಾರಣಿ ಮತ್ತು ಓನ್ಲಿ ರಾಜಕಾರಣಿ ಅವ್ರ ಮನೆತನದಲ್ಲಿ, ಯಾಕಂದರೆ ವಿವಾಹ ಆಗಲಿಲ್ಲ ಅವರು. ಹಾಗೆ ಗ್ವಾಲಿಯರಲ್ಲಿ ಹುಟ್ಟಿ ಕಾಲೇಜ್ನಲ್ಲಿ ಓದಿ ಪತ್ರಕರ್ತರಾಗ್ತಾರೆ. ಮೊದಲು ರಾಷ್ಟ್ರಧರ್ಮಕ್ಕೆ ಸಂಪಾದಕರಾಗ್ತಾರೆ, ಸ್ವದೇಶ್ ಅಂತಕ್ಕಂಥ ಪತ್ರಿಕೆಗೆ ಸಂಪಾದಕರಾಗ್ತಾರೆ, ಪಾಂಚಜನ್ಯಕ್ಕೆ ಸಂಪಾದಕರಾಗ್ತಾರೆ, ಹೀಗೆ ಅನೇಕ ಪತ್ರಿಕೆಗಳಿಗೆ ಸಂಪಾದಕರಾಗ್ತಾರೆ ಅಂತಾರೆ. ರಾಜಕೀಯಕ್ಕೆ ಆಕಾಂಕ್ಷೆ ಕಾರಣಕ್ಕೆ ಬಂದವರಲ್ಲ, ಅಥವಾ ಅಧಿಕಾರ ಹಿಡಿಬೇಕು ಅಂತ ಬಂದವರಲ್ಲ, ಯಾರೋ ಕರೆದಿದ್ದಕ್ಕೆ ಬಂದವರು. ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು, ದೀನ್ ದಯಾಳ್ ಉಪಾಧ್ಯಾಯರು ಒಟ್ಟಿಗೆ ಮಾಡ್ತಾ ಇರಬೇಕಾದ್ರೆ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿಯವ್ರದ್ದು ಬಂಗಾಳಿ ಹಿಂದಿ. ಉತ್ತರ ಪ್ರದೇಶದಲ್ಲಿ, ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ, ದೆಹಲಿಯಲ್ಲಿ ಆ ಬಂಗಾಳಿ ಹಿಂದಿ ಅರ್ಥವಾಗ್ತಾ ಇರಲಿಲ್ಲ. ಆಗ ದೀನ್ ದಯಾಳ್ ಉಪಾಧ್ಯಾಯರು ಯಾರನ್ನಾದ್ರೂ ಒಬ್ಬರನ್ನ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವ್ರ ಜೊತೆ ಶಾಶ್ವತವಾಗಿ ಕಂಟಿನ್ಯೂಸ್ ಆಗಿ ಓಡಾಡಿಸ್ಬೇಕು ಅಂತ ಹುಡುಕ್ತಾ ಇರುವಾಗ ದೀನ್ ದಯಾಳ್ ಉಪಾಧ್ಯಾಯರಿಗೆ ಸಿಕ್ಕಿದಂಥ ಒಂದು ಅಪರೂಪದ ಮಾಣಿಕ್ಯ ಯಾರು ಅಂತ ಕೇಳಿದ್ರೆ ಅಟಲ್ಜಿ. ಅಪರೂಪದ ಮಾಣಿಕ್ಯ ಅಟಲ್ಜಿ.
ಯಾಕೆ ಅಪರೂಪದ ಮಾಣಿಕ್ಯ ಅಂತ ಕೇಳಿದ್ರೆ ಅವ್ರ ಭಾಷಣ ಅಷ್ಟು ಪ್ರಖರವಾಗಿತ್ತು ಮತ್ತು ಅವ್ರ ಸಮಜ್ದಾರಿ ಅಂತ ಏನು ಹೇಳ್ತೀವಿ, ವಿವೇಕ ಅಂತ ಏನು ಹೇಳ್ತೀವಿ, ಕಾಮನ್ ಸೆನ್ಸ್ ಅಂತ ಏನು ಹೇಳ್ತೀವಿ, ಅದು ಕೂಡ ಅದ್ಭುತವಾಗಿತ್ತು. ಆಮೇಲೆ ಒಂದು 15 ವರ್ಷದ ನಂತರ ಜವಾಹರ್ಲಾಲ್ ನೆಹರು ರಷ್ಯಾದ ಕ್ರುಶ್ಚೇವ್ ಅವರಿಗೆ, ರಾಷ್ಟ್ರಪತಿಗಳಿಗೆ ಅಟಲ್ಜಿ ಅವ್ರನ್ನ ಒಂದು ಡೆಲಿಗೇಷನಲ್ಲಿ ಪರಿಚಯ ಮಾಡಿಕೊಡ್ತಾ ಹೇಳ್ತಾರೆ, ಇವ್ರು ನಮ್ಮ ವಿರೋಧ ಪಕ್ಷದ ನಾಯಕರು, ಪ್ರಧಾನಮಂತ್ರಿ ಆಗುವಂಥ ಮೆಟೀರಿಯಲ್ಲು ಅಂತ ಹೇಳ್ತಾರೋ ಅಂತ. ಹೇಳಲೇಬೇಕಾಗಿರ್ತಕ್ಕಂಥ ತಾಕತ್ತು ಅಟಲ್ಜಿ ಅವ್ರದ್ದು. ಆಗಿನ ಪ್ರಧಾನಮಂತ್ರಿಗಳು ವಿದೇಶದ ಒಬ್ಬ ರಾಷ್ಟ್ರಾಧ್ಯಕ್ಷರ ಎದುರಿಗೆ ಇವರು ಪ್ರಧಾನಮಂತ್ರಿ ಮೆಟೀರಿಯಲ್ಲು, ನಮ್ಮ ಈಗಿನ ವಿರೋಧ ಪಕ್ಷದ ನಾಯಕರು ಅಂತ ಅಟಲ್ಜಿ ಅವರು ಹೇಳುವಷ್ಟರ ಮಟ್ಟಿಗೆ ಅಟಲ್ಜಿ ತನ್ನ ಕರ್ತೃತ್ವವನ್ನು ಬೆಳೆಸ್ಕೊತಾ ಹೋಗ್ತಾರೆ. 9 ಸಲ ಲೋಕಸಭಾ ಸದಸ್ಯರಾಗಿದ್ದರು, 2 ಸಲ ರಾಜ್ಯಸಭಾ ಸದಸ್ಯರಾಗಿದ್ದರು, 5 ಬಾರಿ ಲಕ್ನೋದಿಂದಲೇ ಗೆದ್ರು. ಕಡೆಗೆ ಲಕ್ನೋವನ್ನೇ ಕರ್ಮಭೂಮಿಯನ್ನಾಗಿ ಮಾಡ್ಕೊಂಡು 9 ಸಲ ಲೋಕಸಭಾ ಸದಸ್ಯರು, 2 ಸಲ ರಾಜ್ಯಸಭಾ ಸದಸ್ಯರು. ಆದರೆ ಜೀವನದಲ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ದೆ, ಹೊಂದಾಣಿಕೆ ಅಂದರೆ ವ್ಯಕ್ತಿಗಳ ಜೊತೆ ಅಲ್ಲ, ವ್ಯಾಲ್ಯೂಸ್ ಜೊತೆಗೆ, ಮೌಲ್ಯಗಳ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳದೆ ಅವ್ರು ನಿರಂತರವಾಗಿ ತನ್ನ ಬದುಕನ್ನು ಅಂತಿಮ ದಿನದವರೆಗೆ ನಡೆಸ್ತಾರೆ. ಅದು ಅಟಲ್ಜಿ. ಆ ಕಾರಣಕ್ಕೆ ಅಟಲ್ಜಿ ಇವತ್ತು ನಮಗೆ ನೆನಪಾಗೋದು. ಆ ಕಾರಣಕ್ಕೆ ಅಟಲ್ಜಿ ಇವತ್ತು ನಮಗೆ ನೆನಪಾದಾಗ ನಮ್ಮ ಮುಖದಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ನಗು ಬರ್ತಕ್ಕಂಥದ್ದು. ಸರ್ಕಾರಕ್ಕೆ ಯಾವಾಗ ಸಹಕಾರ ಕೊಡಬೇಕೋ ಕೊಟ್ಟರು. ಬಾಂಗ್ಲಾ ಯುದ್ಧದ ಸಂದರ್ಭದಲ್ಲಿ ಸಹಕಾರ ಕೊಟ್ಟರು. ಅನೇಕ ಸಂದರ್ಭದಲ್ಲಿ ಸರ್ಕಾರ ಪ್ರೆಷರಲ್ಲಿ ಇದ್ದಾಗ, ಹೊರಗಿನ ಶಕ್ತಿಗಳ ಕಾರಣಕ್ಕೆ ಅಥವಾ ಒಳಗಿನ ಯಾವುದೋ ಪರಿಸ್ಥಿತಿ ಕಾರಣಕ್ಕೆ ನೆಹರು ಸರ್ಕಾರನೇ ಇರ್ಬೋದು, ಇಂದಿರಾ ಗಾಂಧಿ ಸರ್ಕಾರನೇ ಇರ್ಬೋದು, ದ್ವೇಷದಿಂದ ನೋಡಲಿಲ್ಲ ಅಟಲ್ಜಿ. ಇವತ್ತು ನಾವು ನೋಡ್ತೀವಿ, ಲೋಕಸಭೆ ಯಾವತ್ತು ಆರಂಭ ಆಗುತ್ತೋ ಅವತ್ತು 2 ದಿವಸ ಮುಂಚೆ ಇವತ್ತು ಎಲ್ಲಿಂದಾದರೂ ಒಂದು ದೊಡ್ಡ ಪ್ರಕರಣದ ಥರ ಪತ್ರಿಕೆಗಳಲ್ಲಿ ಪ್ಲಾಂಟ್ ಆಗುತ್ತೆ. ಅದಾದಮೇಲೆ ನಮ್ಮ ವಿರೋಧ ಪಕ್ಷದವರು ಅದನ್ನು ಇಟ್ಕೊಂಡು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಏನು ಮಾಡ್ತಾರೆ ಅನ್ನೋದನ್ನು ನೀವು ಕೂಡ ಚೆನ್ನಾಗಿ ನೋಡಿದ್ದೀರಿ. ಆ ಥರ ದ್ವೇಷದ ಕೆಲಸ ಮಾಡಲಿಲ್ಲ ಅಟಲ್ಜಿ. ಯಾವಾಗ ಟೀಕಿಸ್ಬೇಕೋ ಆಗ ಟೀಕಿಸುವಾಗ ಪ್ರಖರವಾಗಿ ಟೀಕಿಸುವಾಗ ಯಾವುದೇ ಮುಲಾಜು ಇಲ್ಲದೆ ಟೀಕೆ ಮಾಡಿದ್ರು. ಟೀಕಿಸ್ಬೇಕಾದ್ರೆ ಯಾವುದೇ ಹೊಂದಾಣಿಕೆ ಭಾವ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಟೀಕೆ ಮಾಡಿದ್ರು. ಆದರೆ ಅದೇ ಸರ್ಕಾರಕ್ಕೆ ಸಹಕಾರ ಕೊಡಬೇಕು ಅಂದಾಗ, ನಾ ಆಗಲೇ ಹೇಳಿದಾಗೆ ಬಾಂಗ್ಲಾದೇಶದ ಯುದ್ಧದ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಂಪೂರ್ಣ ಸಹಕಾರ ಕೊಡ್ತಾರೆ. 35-40 ವರ್ಷ ರಾಜಕಾರಣದಲ್ಲಿ ಅಧಿಕಾರ ಇಲ್ಲದೆ ಇರೋದು ಇವತ್ತಿನ ದಿನಗಳಲ್ಲಿ ಭಾಳ ಕಷ್ಟ. ಯಾರು ಅಧಿಕಾರ ಅನುಭವಿಸಿದಾರೋ ಅಥವಾ ವಿಧಾನಸೌಧಕ್ಕೆ ಹತ್ರ ಇದ್ದಾರೋ ಅವ್ರಿಗೆ ತುಂಬ ಜನ ಗೊತ್ತಿರುತ್ತೆ. ಒಂದ್ಸಲಿ ಬರೀ MP ಅಥವಾ ಬರೀ MLA ಆದರೆ ಸಾಲೋದಿಲ್ಲ, ಅದ್ರ ಮುಂದಿಂದು ಆಗಲೇಬೇಕು. ಸುದೀರ್ಘ ಕಾಲ ಆಗಲಿಲ್ಲ ಅಂತ ಕೇಳಿದ್ರೆ ಆ ತಹತಃ ಏನಿದೆ ಅವ್ರಿಗೆ ಅದು ತಡ್ಕೊಳಕ್ಕಾಗೋದಿಲ್ಲ. ಅನೇಕ ಸಲ ಆ ತಹತಃ ಅನೇಕ ಬಾರಿ ಏನು ಮಾಡಬಾರ್ದು ಅದೆಲ್ಲವನ್ನೂ ಮಾಡ್ತಿತ್ತೆ ಒಂದ್ಸಲಿ ಆ ಅಧಿಕಾರದ ದಾಹ. ಆದರೆ 52ನೇ ಇಸ್ವಿಯಲ್ಲಿ ರಾಜಕಾರಣಕ್ಕೆ ಬಂದಂಥ ಅಟಲ್ಜಿ ಅವರು ಮೊದಲನೇ ಬಾರಿಗೆ ಅವರು ಮಂತ್ರಿಯಾಗಿದ್ದು 77ನೇ ಇಸ್ವಿಯಲ್ಲಿ. 52ರಲ್ಲಿ ಮೊದಲನೇ ಬಾರಿಗೆ ಸಂಸದರಾದವ್ರು 3 ಕ್ಷೇತ್ರದಲ್ಲಿ ನಿಲ್ತಾರೆ. ಬಲರಾಂಪುರ 1 ಕ್ಷೇತ್ರದಿಂದ ಗೆಲ್ತಾರೆ, ಇನ್ನು 2ರಲ್ಲಿ ಅವ್ರು ಸೋಲ್ತಾರೆ. ಅಲ್ಲಿಂದ ಅವರು ಮೊದಲನೇ ಬಾರಿಗೆ ಮಂತ್ರಿಯಾಗಿದ್ದು 77ರ ಜನತಾ ಸರ್ಕಾರದಲ್ಲಿ ವಿದೇಶಾಂಗ ಸಚಿವರಾಗ್ತಾರೆ ಒಂದ್ಸಲಿ. ಅಲ್ಲಿವರೆಗೆ ಯಾವಾಗಲೂ ಕೂಡ ಅವರ ಅಧಿಕಾರದ ಆತುರವನ್ನು ಅಟಲ್ಜಿ ಎಲ್ಲಾದರೂ ತೋರಿಸಿದ್ರು ಅಂತ ಇಲ್ಲ ಒಂದ್ಸಲಿ. ಪಕ್ಷದ ನೆಲೆನೂ ಹಾಗೆ ಇತ್ತು, ಪಕ್ಷದ ಸಂಸ್ಕಾರನೂ ಹಾಗೆ ಇತ್ತು, ಜೊತೆಗಾರರು ಹಾಗೆ ಇದ್ರು, ಸ್ವತಃ ಈ ವ್ಯಕ್ತಿ ಕೂಡ ಹಾಗೆ ಇದ್ರು. ಅಧಿಕಾರ ದಾಹದಿಂದ ಯಾವತ್ತಾದರೂ ಇದ್ರು ಅಂತ ಏನಿಲ್ಲ. ಮೊದಲನೇ ಬಾರಿಗೆ ಮಂತ್ರಿ ಆಗ್ತಾರೆ, ವಿದೇಶಾಂಗ ಮಂತ್ರಿ ಆಗ್ತಾರೆ, ಜಗತ್ತಿನಗಲ ಭಾರತದ ಹೆಸರನ್ನು ಮಾಡುತ್ತೆ. ಇವತ್ತು ನರೇಂದ್ರ ಮೋದಿಯವರು ವಿದೇಶ ಚಟುವಟಿಕೆಗಳಲ್ಲಿ, ವ್ಯವಹಾರಗಳಲ್ಲಿ ಏನು ನಡೆಸ್ತಾ ಇದ್ದಾರೆ ಚಟುವಟಿಕೆಗಳು, ಆ ಎಲ್ಲದಕ್ಕೆ ಬುನಾದಿಯನ್ನು ಅಟಲ್ಜಿ ಹಾಕ್ಕೊಟ್ಟು ಹೋಗ್ತಾರೆ ಅಂತ. ಬುನಾದಿಯನ್ನು ಅಟಲ್ಜಿ ಹಾಕ್ಕೊಟ್ಟು ಹೋಗ್ತಾರೆ. ವಿಶ್ವಸಂಸ್ಥೆಯಲ್ಲಿ ಹಿಂದಿಯಲ್ಲಿ ಭಾರತದ ಭಾಷೆಯಲ್ಲಿ ಭಾಷಣ ಮಾಡಿದಂಥ ಮೊದಲನೇ ವ್ಯಕ್ತಿ ಅಟಲ್ಜಿ. ಅಲ್ಲಿಗಿಂತ ಮುಂಚೆ ತುಂಬ ಜನ ಹೋಗಿ ಬಂದಿದ್ರು, ನಮಗೆ ಇಂಗ್ಲೀಷ್ ಬರುತ್ತೆ ಅಂತ ತೋರಿಸ್ಕೊಟ್ರು. ಭಾರತದಲ್ಲಿ ಒಂದು ಇಷ್ಟು ಅದ್ಭುತವಾಗಿರ್ತಕ್ಕಂಥ ಭಾಷೆ ಇದೆ ಅಂತ ತೋರಿಸ್ಲಿಲ್ಲ. ಆಮೇಲೆ ನಮ್ಮ ಬೆಂಗಳೂರಿನವರೇ ಆಗಿರ್ತಕ್ಕಂಥ ಅನಂತಕುಮಾರ್ ಕನ್ನಡದಲ್ಲೂ ಕೂಡ ವಿಶ್ವಸಂಸ್ಥೆಯಲ್ಲಿ ಭಾಷಣ ಮಾಡಿದ್ರು, ಅದು ಕೂಡ ನಮಗೆ ಗೊತ್ತಿದೆ ಒಂದ್ಸಲ. ಇವತ್ತು ಭಾರತದ ಭಾಷೆಗಳಲ್ಲಿ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಮಾತನಾಡುವಂಥದ್ದು ಇವತ್ತು ನಿಧಾನಕ್ಕೆ ನಮ್ಮ ದೇಶ ಜನರಿಗೂ ಸಂಕಲ್ಪ ಗಟ್ಟಿ ಆಗ್ತಾ ಇದೆ. ವಿದೇಶಗಳಿಗೆ ಹೋಗಬೇಕಾದ್ರೆ ನಮ್ಮ ಉಡುಪಿನಲ್ಲಿ ಹೋಗಬೇಕು, ವಿದೇಶಕ್ಕೆ ಹೋದಾಗ ನಮ್ಮ ಭಾಷೆಯಲ್ಲಿ ಮಾತಾಡಬೇಕು, ವಿದೇಶಕ್ಕೆ ಹೋದಾಗ ನಮ್ಮ ಆಹಾರ ಪದ್ಧತಿನಲ್ಲಿ ಸ್ವೀಕರಿಸಬೇಕು, ವಿದೇಶಕ್ಕೆ ಹೋದಾಗ ನರೇಂದ್ರ ಮೋದಿಯವರಂಥವ್ರು ಹೋದಾಗ ನವರಾತ್ರಿ ಆಗಿದ್ದರೆ ಅಲ್ಲಿನ ಬ್ಯಾಂಕ್ವೆಟ್ನಲ್ಲೂ ಮಧ್ಯದಲ್ಲಿ ಕೂತು ಉಪವಾಸನೇ ಮಾಡಬೇಕು ಅನ್ನುವಂಥ ಇವತ್ತಿನ ನಮ್ಮ ರಾಷ್ಟ್ರೀಯ ನಂಬಿಕೆಗಳು ಅನ್ಸರಿ. ಇವತ್ತು ನಮ್ಮ ರಾಷ್ಟ್ರೀಯ ನಂಬಿಕೆಗಳು ಅಂತ ಏನು ಕರಿತೀವೋ ಇದು ಇವತ್ತು ಗಟ್ಟಿ ಆಗ್ತಾ ಇರಬೇಕಾದ್ರೆ ಅತ್ಯಂತ ಮೂಲ ಕಾರಣ ಯಾವುದು ಅಂತ ಕೇಳಿದ್ರೆ ಅದು ಅಟಲ್ಜಿಯವರೇ. ಯಾಕಂದ್ರೆ ಅವತ್ತು ಅವರು ಹಿಂದಿಯಲ್ಲಿ ಭಾಷಣ ಮಾಡ್ತಾರೆ ಅಂತಾರೆ. ಜಗತ್ತು ಬೆರಗಾಗುವಂಥ ರೀತಿಯಲ್ಲಿ ಹಿಂದಿಯಲ್ಲಿ ಭಾಷಣ ಮಾಡ್ತಾರೆ. ಜಗತ್ತಿನ ಅನೇಕ ದೇಶಗಳಿಗೆ ಓಡಾಡ್ತಾರೆ. ದೇಶಗಳಿಗೆ ಓಡಾಡಿ ಆ ಎಲ್ಲ ಜಾಗಗಳಲ್ಲಿ ಭಾರತದ ಬಗ್ಗೆ ಒಲವು ಮೂಡುವಂಥ ರೀತಿಯಲ್ಲಿ ತನಗಿದ್ದಂಥ ಭಾಳ ಸಣ್ಣ ಕಾಲ ಅದರಲ್ಲಿ ಮಾಡ್ತಾರೆ. ಜನಸಂಘ ಅದರ ಮುಖಾಂತರ ದೀನದಯಾಳ್ ಉಪಾಧ್ಯಾಯರ ಜೊತೆ, ಶ್ಯಾಮ್ ಪ್ರಸಾದ್ ಮುಖರ್ಜಿಯವ್ರ ಜೊತೆ, ಬಲರಾಜ್ ಮಧಕ್ರ ಜೊತೆ ಸ್ವತಃ ಅವರೇ ಅಧ್ಯಕ್ಷರಾಗಿ ಪಾರ್ಟಿಯನ್ನು ಕಟ್ತಾ ಹೋಗ್ತಾರೆ, ಬೆಳೆಸ್ತಾ ಹೋಗ್ತಾರೆ.
1980ರಲ್ಲಿ ನಾನು ರಾಜಕೀಯದ ವಿಶ್ಲೇಷಣೆಗೆ ಹೋಗೋದಿಲ್ಲ, ಯಾಕಂದರೆ ವೇದಿಕೆಯೂ ಅಲ್ಲ, ಸಂದರ್ಭನೂ ಅಲ್ಲ. 80ರಲ್ಲಿ ಭಾರತೀಯ ಜನತಾ ಪಾರ್ಟಿ ಆರಂಭ ಆಗುತ್ತೆ. ಭಾರತೀಯ ಜನತಾ ಪಾರ್ಟಿ ಮುಂಬೈಯಲ್ಲಿ ಆರಂಭ ಆದಾಗ ಮೊದಲನೇ ಅಧ್ಯಕ್ಷರಾಗ್ತಾರೆ. ಅದ್ಭುತವಾಗಿರ್ತಕ್ಕಂಥ ಭಾಷಣ ಮಾಡ್ತಾರೆ. ಇಲ್ತಕ್ಕಂಥ ಅನೇಕರು ಆ ಭಾಷಣವನ್ನು ಕೇಳಿ ಪ್ರೇರಿತರಾಗಿ ರಾಜಕೀಯ ಚಟುವಟಿಕೆಯಲ್ಲಿ ಇರ್ತಕ್ಕಂಥ 10 ಜನ ಮುಖಗಳು ಇಲ್ಲಿ ನನ್ನ ಎದುರಿಗೆ ಇದಾವಂತಲ್ಲಿ ಹೇಳ್ತಾರೆ. ಅಂಧೇರ ಚಟೇಗ, ಸೂರಜ್ ನಿಕ್ಲೇಗ, ಕಮಲ್ ಕಿಲೇಗ ಅಂತ ಒಬ್ಬರೇ ಒಬ್ಬರು MP ಇಲ್ಲದೆ ಇರೋ ಕಾಲದಲ್ಲಿ ಹೇಳ್ತಾರೆ. ಅಂಧೇರ ಚಟೇಗ, ಕತ್ತಲು ನಿವಾರಣೆ ಆಗುತ್ತೆ, ಸೂರಜ್ ನಿಕ್ಲೇಗ, ಸೂರ್ಯ ಹೊರಗೆ ಬರ್ತಾನೆ, ಕಮಲ್ ಕಿಲೇಗ, ಕಮಲ ಅರಳತ್ತೆ ಅಂತೇಳಿ ಒಬ್ಬ ಸದಸ್ಯರು ಇಲ್ಲದೆ ಇರಬೇಕಾದ್ರೆ ಹೇಳ್ತಾರ ಅಂತ. ಭಾರತೀಯ ಜನಸಂಘ ಅಧ್ಯಕ್ಷರಾದಾಗ, ಭಾರತೀಯ ಜನತಾ ಪಾರ್ಟಿಗೆ ಅವರು ಅಧ್ಯಕ್ಷರಾದಾಗ ಕಾಂಗ್ರೆಸ್ನವರು ಅವತ್ತಿದ್ದಂಥ ಜನಜನಿತವಾಗಿರ್ತಕ್ಕಂಥ ಸ್ಲೋಗನ್ನ ಇಟ್ಕೊಂಡು ಹಮ್ದೋ ಹಮಾರೇದೋ ಅಂತ ಇವರನ್ನು ಹಾಸ್ಯ ಮಾಡ್ತಾರೋ ಅಂಥದ್ದು. ಆದರೆ ಆ ಹಾಸ್ಯವನ್ನು ಎದುರಿಸ್ತಾ ಒಂದೊಂದೇ ಇಟ್ಟಿಗೆ ಅಂತ ರೀತಿಯಲ್ಲಿ ಅಟಲ್ಜಿ ಸಂಘರ್ಷನೂ ನಡೆಸ್ತಾರೆ, ಹೋರಾಟನೂ ನಡೆಸ್ತಾರೆ, ರಾಜಕಾರಣದ ಎಲ್ಲ ಪಟ್ಟುಗಳನ್ನು ಪ್ರಯೋಗಿಸ್ತಾ, ಹಾಗೆ ಸದನದಲ್ಲೂ ಕೂಡ ಏನು ಮಾಡಬೇಕು ಅದನ್ನು ಮಾಡ್ತಾ ಇವತ್ತಿನ ಭಾರತೀಯ ಜನತಾ ಪಕ್ಷಕ್ಕೆ ಅಟಲ್ಜಿಯವರು ಒಂದು ಬಹುದೊಡ್ಡದಾಗಿರ್ತಕ್ಕಂಥ ರಾಜಕೀಯ ಸ್ವರೂಪವನ್ನು ತಂದುಕೊಟ್ರು ಅಂತ ಕೇಳಿದ್ರೆ ಏನೂ ಅದರಲ್ಲಿ ಉತ್ಪ್ರೇಕ್ಷೆ ಇಲ್ಲ, ಯಾವುದೇ ಉತ್ಪ್ರೇಕ್ಷೆ ಇಲ್ಲ. ಅಟಲ್ಜಿಯವರು ಮತ್ತು ಅದ್ವಾನಿಯವರು ಪಕ್ಷವನ್ನು ಕಟ್ತಾರೆ, ಪಕ್ಷವನ್ನು ಜನಪ್ರಿಯ ಮಾಡ್ತಾರೆ. ದೇಶದ ಉದ್ದಗಲಕ್ಕೂ ಭಾರತೀಯ ಜನತಾ ಪಕ್ಷಕ್ಕೆ ಅನೇಕ ಕಾರಣಗಳಿಗೆ ಪ್ರವೇಶ ಅನ್ನೋದೇ ಇರಲಿಲ್ವೋ ಆ ಪ್ರವೇಶ ಇಲ್ಲದೆ ಇರತಕ್ಕಂಥ ಜಾಗಕ್ಕೆಲ್ಲ ಭಾರತೀಯ ಜನತಾ ಪಕ್ಷವನ್ನು ತಗೊಂಡು ಹೋಗೋದನ್ನು ಮಾಡ್ತಾರೆ. 96ರಲ್ಲಿ ಚುನಾವಣೆ ಆಗುತ್ತೆ, 13 ದಿನಗಳ ಕಾಲ ಪ್ರಧಾನಮಂತ್ರಿ ಆಗ್ತಾರೆ. ಆ 13 ದಿನಗಳ ಪ್ರಧಾನಮಂತ್ರಿ ಆದಾಗ ಅತಿ ದೊಡ್ಡ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷವನ್ನು ಕರೀತಾರೆ, ಪ್ರಧಾನಮಂತ್ರಿಗಳು ಕರೆದಂಥ ಸಂದರ್ಭದಲ್ಲಿ ಅಧಿಕಾರ ವಹಿಸ್ಕೋತಾರೆ. ಬೆಂಬಲ ಇರಲಿಲ್ಲ, ಬೆಂಬಲ ಸಿಗ್ಬೋದು ಅಂತಕ್ಕಂಥ ಒಂದು ಆಕಾಂಕ್ಷೆಯ ಜೊತೆಗೆ ತಗೊಳ್ತಾರೆ ಅಂತಾರೆ. ಆದರೆ 13 ದಿನಗಳಲ್ಲಿ ಬೆಂಬಲವನ್ನು ಒಟ್ಟುಗೂಡಿಸ್ಲಿಕ್ಕೆ ಆಗಲಿಲ್ಲ. ಯಾಕಂದರೆ ಇನ್ನೂ ಕೂಡ ರಾಜಕೀಯ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಭಾಳ ಗಾಢವಾಗಿದ್ದಂಥ ದಿನಗಳು ಇವತ್ತು ಅಷ್ಟಿಲ್ಲ ಅಂತಾರೆ. 13 ದಿನದ ಅಂತ್ಯದಲ್ಲಿ ರಾಜೀನಾಮೆ ಕೊಡಬೇಕಾಗತ್ತೆ. ಆ ರಾಜೀನಾಮೆ ಕೊಡಬೇಕಾದಾಗ ಅವ್ರು ಹೇಳಿರ್ತಕ್ಕಂಥ ಮಾತು, ಅಧಿಕಾರ ಆಯೇಗಾ ಜಾಯೇಗಾ ಲೇಕಿನ್ ದೇಶ ನಿರಂತರ ಚಲನಾ ಹೋಗಾ, ಲೋಕತಂತ್ರ ರಹನಾ ಹೋಗಾ, ಪ್ರಜಾಪ್ರಭುತ್ವ ಉಳ್ಕೊಳ್ಬೇಕು, ದೇಶ ಮುಂದುವರಿಬೇಕು, ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಹೇಳಿ ರಾಜೀನಾಮೆ ಕೊಡ್ತಾರೆ. ಎಲೆಕ್ಷನ್ ಆಗುತ್ತೆ, ಎಲೆಕ್ಷನಲ್ಲಿ ಮತ್ತಷ್ಟು ಹೆಚ್ಚು ಸೀಟ್ಗಳಿಂದ ಮತ್ತೆ ಅಧಿಕಾರಕ್ಕೆ ಬರ್ತಾರೆ, ಮತ್ತು 13 ತಿಂಗಳ ಅಧಿಕಾರದಲ್ಲಿ ಇರ್ತಾರೆ. ಆ 13 ತಿಂಗಳ ಅಧಿಕಾರದ ನಂತರದಲ್ಲಿ ಒಂದು ವಿಶ್ವಾಸ ಮತದ ಸಂದರ್ಭದಲ್ಲಿ ಒಂದು ಇಲ್ಲೀಗಲ್ ಅಂತ ಹೇಳೋದಿಲ್ಲ, ನಾನು ಕಾನೂನಿಗೆ ವಿರುದ್ಧ ಅಂತ ಹೇಳೋದಿಲ್ಲ, ಆದರೆ ಒರಿಸ್ಸಾದ ಗಿರಿಧರ್ ಗೋಮಾಂಗು ಒಂದು ಓಟನಲ್ಲಿ ಮುಖ್ಯಮಂತ್ರಿ ಆಗಿದ್ದು ಇಲ್ಲಿ ಸಂಸತ್ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕಿಂತ ಮುಂಚೆ ಆ ಮಧ್ಯದಲ್ಲಿ ವಿಶ್ವಾಸ ಮತ ಬಂದಾಗ ಆ ಇಮ್ಮಾರಲ್ ಅಂತ ಹೇಳ್ತೀವಿ, ಆ ಅನೈತಿಕವಾಗಿರ್ತಕ್ಕಂಥ ಒಂದು ಮತದ ಚಲಾವಣೆಯ ಕಾರಣಕ್ಕೆ ಅಟಲ್ಜಿ ಒಂದು ಮತದಿಂದ ಕಳ್ಕೊಳ್ಬೇಕಾಗುತ್ತೆ ಅಧಿಕಾರವನ್ನು. ಯಾವುದೇ ಚಿಂತೆ ಮಾಡದೆ ಬಿಡ್ತಾರೆ ಅನ್ಸಲೆ. ಆದರೆ ಮತ್ತೆ ಚುನಾವಣೆಯಲ್ಲಿ ಮತ್ತಷ್ಟು ಹೆಚ್ಚು ಮತಗಳಿಂದ ಬರ್ತಾರೆ. ಯಾಕಂದರೆ ದೇಶಕ್ಕೆ 13 ದಿನಗಳ ಅಟಲ್ಜಿನೂ ನೋಡಿದ್ರು, ದೇಶ 13 ತಿಂಗಳ ಅಟಲ್ಜಿ ಕೂಡ ನೋಡಿದ್ರು. ಹಾಗೆ ದೇಶ ಮತ್ತೊಂದ್ಸಲಿ ಮತ್ತಷ್ಟು ಹೆಚ್ಚು ಮತಗಳ ಜೊತೆಗೆ ಅಟಲ್ಜಿ ಅವ್ರನ್ನ ಕರ್ಕೊಂಡು ಬರ್ತಾರೆ. ಗೈರ್ ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ಸೇತರ ಸರ್ಕಾರದಲ್ಲಿ ಮೊಟ್ಟ ಮೊದಲನೇ ಪ್ರಧಾನಮಂತ್ರಿಯಾಗಿ 5 ವರ್ಷದ ಆಡಳಿತವನ್ನು ಅವ್ರು ಮುಕ್ತಾಯ ಮಾಡ್ತಾರೆ. ಬಂಧುಗಳೇ, ಆ 5 ವರ್ಷದ ಆಡಳಿತ ಏನಿದೆ ಇವತ್ತಿನ ನವಭಾರತಕ್ಕೆ, ನಯಾ ಭಾರತಿಗೆ, ನ್ಯೂ ಇಂಡಿಯಾಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಬುನಾದಿ ಹಾಕಿರ್ತಕ್ಕಂಥ 5 ವರ್ಷಗಳದು. ಏನು ಮಾಡಲಿಲ್ಲ, ಏನು ಮಾಡಿದ್ರು ಅನ್ನುವಂಥದ್ದನ್ನು ನಾವು ಲಿಸ್ಟ್ ಮಾಡ್ತಾ ಹೋದರೆ ಭಾಳ ಆಶ್ಚರ್ಯ ಆಗುತ್ತೆ. ಅಂದರೆ ಅಲ್ಲಿವರೆಗೆ ಅಧಿಕಾರದಲ್ಲಿ ಇದ್ದಂಥವ್ರು ಏನು ಮಾಡ್ತಿದ್ರು ಅಂತ ಕೆಲವು ಸರಿ ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ಅಲ್ಲಿವರೆಗೂ ಪ್ರಧಾನಮಂತ್ರಿಗಳಾಗಿದ್ದವರು ಯಾಕೆ ಜಮ್ಮು ಕಾಶ್ಮೀರ ಚುನಾವಣೆ ಮಾಡಲಿಲ್ಲ, ಇಚ್ಛಾಶಕ್ತಿ ಅನ್ನೋದು ಬೇಕು ಅಂತಾನೆ, ವಿಲ್ ಪವರ್ ಅಂತಕ್ಕಂಥದ್ದು ಬೇಕು. ಆ ವಿಲ್ ಪವರ್ಗೆ ಒಂದು ಸ್ವಲ್ಪ ದೇಶ ಸಮಾಜ ಅನ್ನುವಂಥ ಒಂದಷ್ಟು ಚೌಕಟ್ಟುಗಳು ಕೂಡ ಬೇಕು. ಆ ವಿಲ್ ಪವರ್ಗೆ ಬರೀ ನನ್ನ ಕುಟುಂಬ ಅಧಿಕಾರ ಅಂತಕ್ಕಂಥ ಚೌಕಟ್ಟಿದ್ರೆ ಆಗೋದಿಲ್ಲ, ಸ್ವಲ್ಪ ದೇಶ ಸಮಾಜ ಅಭಿವೃದ್ಧಿ ಅಂತಕ್ಕಂಥ ಚೌಕಟ್ಟು ಬೇಕು. ಹಾಗಿದ್ದಾಗ ಈ ಥರದ ಕೆಲಸಗಳು ನಡೀತಾವೆ. ಶಿರಾ ಬೈಪಾಸು ನಮ್ಮ ದೇಶದ ಮೊದಲನೇ 26 ಕಿಲೋಮೀಟ್ರು ಸುವರ್ಣ ಚತುಷ್ಪಥದ್ದು. ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ನ ಮೊದಲನೇ 26 ಕಿಲೋಮೀಟ್ರ್ ಶಿರಾ ಬೈಪಾಸ್. ನಾನು ಕೆಲಸ ಮಾಡ್ತಿದ್ದೆ ಆಗ ಸಂಘದ ಕಾರ್ಯಕರ್ತನಾಗಿ. ಬೆಂಗಳೂರಿಂದ ಬೈಕಲ್ಲಿ ಹೋಗ್ತಿದ್ರು, ಅದೇನೋ ಒಂದು ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ರೋಡ್ ಆಗಿದೆ ಅಂತ ಬೆಂಗಳೂರಿಂದ ಬೈಕಲ್ಲಿ ಹೋಗ್ತಿದ್ರು. ಇವತ್ತು ದೇಶದಲ್ಲಿ ಕೇವಲ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಅಲ್ಲ, ಅದರಿಂದ ಮುಂದುವರೆದು ಚತುಷ್ಪಥನೂ ಅಲ್ಲ, ಷಟ್ಪಥನೂ ಆಗಿದೆ. ಅದ್ರ ಜೊತೆ ಎಕ್ಸ್ಪ್ರೆಸ್ ವೇಗಳು ಬಂದಿದೆ, ಅದ್ರ ಜೊತೆಗೆ ಗ್ರೀನ್ಫೀಲ್ಡ್ ಹೈವೇಗಳು ಕೂಡ ಬಂದಿದ್ದಾವೆ. ಇವತ್ತು ದೇಶಾದ್ಯಂತ ಏನು ನೆಟ್ವರ್ಕ್ ನಾವು ನೋಡ್ತೀವಿ ಅಂತಲೇ ಅಟಲ್ಜಿ ಅವ್ರ ಕಾಲದಲ್ಲಿ ಸುವರ್ಣ ಚತುಷ್ಪಥಕ್ಕೆ ಮೊದಲನೇ ಸಾಲಿ ಬುನಾದಿ ಹಾಕ್ತಾರೆ. ನಿಮಗೆ ಖುಷಿ ಆಗುತ್ತೆ. ಅದರ ಮೊದಲನೇ ರೋಡು ಅದು ಉದ್ಘಾಟನೆ ಆಗಿದ್ದು ಅದು ಶಿರಾ ಬೈಪಾಸ್ ಅದು.
ದೊಡ್ಡ ರೋಡ್ಗಳು ಮಾತ್ರ ಅಂತಾದರೆ ದೊಡ್ಡ ಗಾಡಿಗಳು ಓಡಾಡ್ತವೆ. ಆದರೆ ಗ್ರಾಮದ ಕತೆ ಏನು? ಗ್ರಾಮ ಸಡಕ್ ಯೋಜನೆ ಅಂತ ಆರಂಭ ಆಗುತ್ತೆ. ಇವತ್ತಿನವರೆಗೆ 5,60,000 ಕಿಲೋಮೀಟರ್ಗಳಷ್ಟು ಗ್ರಾಮ ಸಡಕ್ ಇವತ್ತಿನವರೆಗೆ ನಿರ್ಮಾಣ ಆಗಿದೆ. ಯಾವುದೇ ರಾಜ್ಯಗಳು, ಯಾವುದೇ ಸರ್ಕಾರಗಳು ಕೂಡ ರದ್ದು ಮಾಡೋ ಧೈರ್ಯನೇ ಇಲ್ಲ. ಯಾಕಂದರೆ ಅಷ್ಟೊಂದು ಪಾಪ್ಯುಲರ್ ಆಗಿರ್ತಕ್ಕಂಥ ಕಾರ್ಯಕ್ರಮ ಅಂತ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಇವತ್ತು ರೈತರು ಪ್ರತಿಯೊಬ್ಬರು ಏನು ಉಪಯೋಗಿಸ್ತಾರೆ. ಹತ್ರ 40 ಕೋಟಿ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳು ಇವತ್ತು ಮಾರ್ಕೆಟ್ನಲ್ಲಿ ಚಲಾವಣೆ ಇದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಓನಾಮ ಹಾಡಿದವರು, ಅದನ್ನು ಆರಂಭ ಮಾಡಿದವರು ಅಟಲ್ಜಿಯವರ. ಸ್ವಾತಂತ್ರ್ಯ ಬಂದಾಗಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರು, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನಾವು 1960ನೇ ಇಸವಿ ಒಳಗೆ ಶಿಕ್ಷಣ ಒಂದು ಹಕ್ಕು ಮಾಡಬೇಕು ಅಂತ ಹೇಳ್ತಾರೆ. ಕಡೆ ವ್ಯಕ್ತಿಗೆ ಶಿಕ್ಷಣ ಸಿಗಬೇಕು ಅಂತ ಹೇಳ್ತಾರೆ. ಇವತ್ತು ಅಂಬೇಡ್ಕರ್ ಅವ್ರ ಹೆಸರಿನಲ್ಲಿ ಆಂದೋಲನ ಮಾಡೋಕ್ಕೆ ಅಂತ ಹೊರಟಿರ್ತಕ್ಕಂಥ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವ್ರು ಹೇಳಿರ್ತಕ್ಕಂಥ ಒಂದೇ ಒಂದು ಕೆಲಸನೂ ಮಾಡಲಿಲ್ಲ. ಅದನ್ನು ಮಾಡಿದ್ದೆಲ್ಲ ನಾನ್ ಕಾಂಗ್ರೆಸ್ ಮುಖ್ಯ ಪ್ರಧಾನಮಂತ್ರಿಗಳು. ಅಂಬೇಡ್ಕರ್ ಅವ್ರ ಆಶಯಗಳನ್ನ ಪೂರೈಸಿದ್ದೆಲ್ಲ ಕಾಂಗ್ರೆಸ್ ಏತರವಾಗಿರ್ತಕ್ಕಂಥ ಪ್ರಧಾನಮಂತ್ರಿಗಳು. ಅಂಬೇಡ್ಕರ್ ಅವ್ರ ಶಿಕ್ಷಣದ ಬಗ್ಗೆ ಅವತ್ತಿನ ಸಂವಿಧಾನ ಸಮಿತಿ ಭಾಷೆಯಲ್ಲಿ ಹೇಳ್ತಾರೆ, 1960ನೇ ಇಸವಿ ಒಳಗೆ ಇದನ್ನೊಂದು ಹಕ್ಕು ಮಾಡಬೇಕು. ಮೊದಲನೇ ದಿನ ಯಾಕೆ ಮಾಡಲಿಲ್ಲ ಅಂದರೆ ಸರ್ಕಾರ ಸ್ವಲ್ಪ ತಯಾರಿ ಆಗಬೇಕು ಅಂತೇಳಿ ಹಕ್ಕು ಮಾಡೋದು ಕೂಡಲೇ ಲೀಗಲ್ ಆಗುತ್ತದೆ. 60ನೇ ಇಸವಿ ಒಳಗಡೆ ಸರ್ಕಾರ ತಯಾರಾಗಿ ಅದನ್ನು ಹಕ್ಕು ಮಾಡಬೇಕು ಅದನ್ನು ಹಕ್ಕು ಮಾಡಿದ್ದು ಯಾರು ಅಂತ ಕೇಳಿದ್ರೆ ಅಟಲ್ಜಿ ಅವ್ರ ಕಾಲದಲ್ಲಿ ಸರ್ವಶಿಕ್ಷಾ ಅಭಿಯಾನ ಜಾರಿಗೆ ಬಂತು. ಅಟಲ್ಜಿ ಅವ್ರ ಕಾಲದಲ್ಲಿ ಇವತ್ತು ಜನಜಾತಿಯವ್ರ ಬಗ್ಗೆ, ಶೆಡ್ಯೂಲ್ಡ್ ಟ್ರೈಬ್ ಬಗ್ಗೆ, ಬುಡಕಟ್ಟು ಬಗ್ಗೆ ಅನೇಕ ಜನ ಮೊಸಳೆ ಕಣ್ಣೀರು ತೋರಿಸ್ತಾರೆ. ಅಟಲ್ಜಿ ಪ್ರಧಾನಮಂತ್ರಿ ಆಗೋವರೆಗೆ ಆ ST ಡಿಪಾರ್ಟ್ಮೆಂಟ್ ಏನಿದೆ, ಟ್ರೈಬಲ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಏನಿದೆ, ಅದು ಪಶುಸಂಗೋಪನಾ ಇಲಾಖೆ ಜೊತೆಗಿತ್ತು. ಸಮಾಜ ಕಲ್ಯಾಣ ಇಲಾಖೆ ಜೊತೆಗಿದ್ದಿದ್ರು ಪರವಾಗಿಲ್ಲ, ಅಥವಾ SC ಜೊತೆಗಿದ್ದಿದ್ರು ಪರವಾಗಿಲ್ಲ. ಆದರೆ ಆ ST ಅಟಲ್ಜಿ ಪ್ರಧಾನಮಂತ್ರಿ ಆಗೋವರೆಗೆ ಪಶುಸಂಗೋಪನಾ ಇಲಾಖೆ ಜೊತೆಗಿತ್ತು. ಅಟಲ್ಜಿಯವರು ಅದನ್ನು ಬೇರೆ ಮಾಡಿ ಟ್ರೈಬಲ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಅಂತ ಮೊದಲನೇ ಮಾಡಿದ್ದು ಅಟಲ್ಜಿಯವರು. ಇವತ್ತು ST ಮಂತ್ರಾಲಯ ಅಂತ ಇದ್ದರೆ ಇವತ್ತು ಅಟಲ್ಜಿ ಕಾರಣಕ್ಕಿದೆ. ಇವತ್ತು ನಾವು ಒಂದು ತೆಲಂಗಾಣ ಕಾಂಗ್ರೆಸ್ನವರು 6-7 ವರ್ಷಗಳ ಕಾಲ ಒದ್ದಾಡಿ ಒಂದು ರಾಜ್ಯ ಹೊಸದು ಮಾಡಿದ್ರು. ತೆಲಂಗಾಣ ಮತ್ತು ಆಂಧ್ರ ಪ್ರದೇಶವನ್ನು, ಒಂದೇ ಭಾಷೆಯ ಪ್ರದೇಶವನ್ನು ಬೈಫರ್ಕೇಟ್ ಮಾಡಿ 2 ಮಾಡಿದ್ರು. ಇವತ್ತು ನೋಡ್ತೀವಿ ನಾವು ಎಷ್ಟು ಸಮಸ್ಯೆ ಇದೆ ನಿಮಗೆ ಅಂತ. ಇವತ್ತು ನೀವ್ಯಾರಾದರೂ ತೆಲಂಗಾಣ ಮತ್ತು ಆಂಧ್ರದಲ್ಲಿ ಸರ್ಕಾರದ ಜೊತೆಗೆ ನಿಮ್ದು ಏನಾದರೂ ಸಂಬಂಧ ಇದ್ದರೆ, ಅಧಿಕಾರಿಗಳ ಕಾರಣಕ್ಕೆ, ಕಾಂಟ್ರಾಕ್ಟ್ ಕಾರಣಕ್ಕೆ, ಟೆಂಡರ್ ಕಾರಣಕ್ಕೆ, ಅಂಥವ್ರೆಲ್ಲರಿಗೂ ಕೂಡ ಈ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಕೋರ್ಟಿನ ಕಾರಣಕ್ಕೆ, ಇದೆಲ್ಲದರ ಕಾರಣಕ್ಕೆ ನಿಮಗೇನಾದರೂ ತೆಲಂಗಾಣ ಆಂಧ್ರ ಜೊತೆಗೆ ಸಂಬಂಧ ಇದ್ದರೆ ಕಾಂಗ್ರೆಸ್ಸು ಯಾವ ಥರ ಆ ತೆಲಂಗಾಣ ಮತ್ತು ಆಂಧ್ರದ ವಿಭಜನೆಯನ್ನು ನಿರ್ವಹಣೆ ಮಾಡಿದೆ ಅಂತ ಹಣೆ ಬರ ಗೊತ್ತಾಗುತ್ತೆ. ಆದರೆ ಅಟಲ್ಜಿ ಅವ್ರ ಕಾಲದಲ್ಲಿ ಯಾವ ವಾದಕ್ಕೂ ಎಡೆ ಇರತಕ್ಕಂಥ ರೀತಿಯಲ್ಲಿ, ಯಾವ ವಿವಾದಕ್ಕೂ ಎಡೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ, ಪೋಸ್ಟ್ ಫಾರ್ಮೇಷನ್ನು ಕೂಡ ಯಾವುದೇ ಜಗಳ ಆಗದೆ ಇರತಕ್ಕಂಥ ರೀತಿಯಲ್ಲಿ ಉತ್ತರ ಪ್ರದೇಶದಿಂದ ಉತ್ತರಾಖಂಡವನ್ನು ಬೇರೆ ಮಾಡಿದ್ರು, ಬಿಹಾರದಿಂದ ಜಾರ್ಖಂಡನ್ನು ಬೇರೆ ಮಾಡಿದ್ರು, ಮಧ್ಯಪ್ರದೇಶದಿಂದ ಛತ್ತೀಸ್ಗಢವನ್ನು ಬೇರೆ ರಾಜ್ಯವನ್ನಾಗಿ ಮಾಡಿ 3 ಇವತ್ತು ಅತ್ಯಂತ ಸುಂದರವಾಗಿ ಆರಾಮವಾಗಿದೆ. 3 ರಾಜ್ಯ, ಉತ್ತರಾಖಂಡು ಇದೆ, ಜಾರ್ಖಂಡು ಇದೆ, ಛತ್ತೀಸ್ಗಢನೂ ಇದೆ. ಇವತ್ತು ಸಣ್ಣ ರಾಜ್ಯಗಳು ಮಾಡಬೇಕು ಅಂತಕ್ಕಂಥ ಸಂಕಲ್ಪ ಮತ್ತು ಮಾಡುವಂಥ ರೀತಿ ಅದು. ಒಬ್ಬ ಮನೆ ಹಿರಿಯನಾಗಿ ಇವ್ರಿಗೂ ಅನ್ಯಾಯ ಆಗಬಾರ್ದು, ಅವ್ರಿಗೂ ಅನ್ಯಾಯ ಆಗಬಾರ್ದು, ಇಬ್ಬರನ್ನು ಒಟ್ಟಿಗೆ ತಗೊಂಡು ಹೋಗಬೇಕು ಅಂತಕ್ಕಂಥ ಅಟಲ್ಜಿ ಅವರ ಭಾವನೆ ಏನಿತ್ತು, ನಾವು ಆ ಸಣ್ಣ ರಾಜ್ಯಗಳ ನಿರ್ಮಾಣದಲ್ಲಿ ಇವತ್ತು ನೋಡ್ತೀವಿ ಅಂತಲೇ. ಹೀಗೆ ಅಟಲ್ಜಿ ಮಾಡಿದ್ದನ್ನು ನಾವೇನಾದರೂ ಹೇಳ್ತಾ ಹೋದರೆ ಇವತ್ತು ಭಾಳ ಹೊತ್ತು ನಾವು ಹೇಳ್ತಾನೆ ಹೋಗ್ಬೋದು ಅನ್ಸಲ್ಲೇ. ಪೋಖ್ರಾನ್ ನಮ್ಮೆಲ್ರಿಗೂ ನೆನಪಿದೆ ಅನ್ಸಲ್ಲೇ. ಇಂದಿರಾ ಗಾಂಧಿ ಕಾಲದಲ್ಲಿ ಸ್ಫೋಟ ಆಗಿತ್ತು, ಆದರೆ ದೆನ್ ಇಟ್ ವಾಸ್ ನಾಟ್ ಎ ನ್ಯೂಕ್ಲಿಯರ್ ಡಿಟರೆಂಟ್. ಅವತ್ತಿದ್ದಂಥ ಏನು ಸ್ಫೋಟ ಮಾಡಿದ್ರು ಆ ಟೆಕ್ನಾಲಜಿಯಲ್ಲಿ ನಮಗೆ ಬೇಕು ಅಂತಾದರೆ ಅಣ್ವಸ್ತ್ರ ಮಾಡಬೇಕು ಅನ್ನುವಂಥ ಶಕ್ತಿ ನಮ್ಮ ಹತ್ರ ಇರಲಿಲ್ಲ. ಅಣು ಸ್ಫೋಟ ಆಗಿತ್ತು, ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಆಗಿತ್ತು, ಅದು ದೊಡ್ಡ ಕೆಲಸವೇ, ಅದನ್ನೇನು ನಾವು ಕಡಿಮೆ ಅಂತ ಹೇಳಲ್ಲ. ಆದರೆ ಅಟಲ್ಜಿ ಬರ್ತಾರೆ, ಅಟಲ್ಜಿ ಹತ್ರ ಬಹುಮತ ಇರಲಿಲ್ಲ. ಇಂದಿರಾ ಗಾಂಧಿ 71ರಲ್ಲಿ ಅಣ್ವಸ್ತ್ರ ಸ್ಫೋಟ ಮಾಡಿದಾಗ ಇಂದಿರಾ ಗಾಂಧಿ ಹತ್ರ ಬ್ರೂಟ್ ಮೆಜಾರಿಟಿ ಇತ್ತು, ಬ್ರೂಟ್ ಮೆಜಾರಿಟಿ. ಆದರೆ ಅಟಲ್ಜಿ 98ರಲ್ಲಿ ಪೋಖ್ರಾನ್ ಸ್ಫೋಟವನ್ನು ತಗೊಂಡಾಗ ಅಟಲ್ಜಿ ಹತ್ರ ಬ್ರೂಟ್ ಮೆಜಾರಿಟಿ ಇರಲಿಲ್ಲ. ಆದರೆ ಒಬ್ಬ ಮನೆ ಹಿರಿಯನ ರೀತಿಯಲ್ಲಿ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಒಂದ್ಸಲಿ ಅಮೆರಿಕ ಸ್ಯಾಂಕ್ಷನ್ ಹಾಕುತ್ತೆ ಅಂತಕ್ಕಂಥ ಬೆದರಿಕೆ ಭಾಳ ಸ್ಪಷ್ಟವಾಗಿದ್ದಾಗ ಅಟಲ್ಜಿ ಅಣ್ವಸ್ತ್ರ ಸ್ಫೋಟ ಮಾಡಿಸ್ತಾರೆ, ಭೇಟಿ ಕೊಡ್ತಾರೆ, ಅನೌನ್ಸ್ಮೆಂಟನ್ನು ಭಾಳ ಸುಂದರವಾಗಿ ಮಾಡ್ತಾರೆ. ಬುದ್ಧ ಈಸ್ ಎಗೈನ್ ಸ್ಮೈಲಿಂಗ್ ಅಂತಕ್ಕಂಥ ಅವ್ರ ವಾಕ್ಯ ಏನಿದೆ, ಇಲ್ಲಿರ್ತಕ್ಕಂಥವ್ರು ಅನೇಕರು ಅದನ್ನು TV ಯಲ್ಲಿ ಆ ದಿನಗಳಲ್ಲಿ ನೋಡಿದ್ದೀವಿ, ಬುದ್ಧ ಈಸ್ ಎಗೈನ್ ಸ್ಮೈಲಿಂಗ್ ಅಂತ. ಆನಂತರ ಸ್ಯಾಂಕ್ಷನ್ಗಳನ್ನ ಅನುಭವಿಸ್ಬೇಕಾಗತ್ತೆ. ಆದರೆ ಆ ಸ್ಯಾಂಕ್ಷನ್ಗಳನ್ನ ಅನುಭವಿಸಿದಾಗಲೂ ಕೂಡ ಇಡೀ ಜಗತ್ತಿನ ಮುಂದೆ ಭಾರತವನ್ನು ಅಟಲ್ಜಿ ಮಂಡಿಯೂರ್ಲಿಕ್ಕೆ ಬಿಡಲಿಲ್ಲ. ಅದನ್ನು ಎದೆಗಾರಿಕೆ ಜೊತೆಗೆ, ನಮ್ಮ ಸಾಮರ್ಥ್ಯದ ಜೊತೆಗೆ ಅಟಲ್ಜಿ ಅದನ್ನು ಎದುರಿಸುವಂಥ ಕೆಲಸ ಮಾಡ್ತಾರೆ. ಇವತ್ತು ಆ ಕಾರಣಕ್ಕೆ ನಾವೊಂದು ನ್ಯೂಕ್ಲಿಯರ್ ರಾಷ್ಟ್ರ, ನಾವೊಂದು ಅಣ್ವಸ್ತ್ರ ಸಜ್ಜಿತ ರಾಷ್ಟ್ರ. ಇವತ್ತು ಇಲ್ಲಿರ್ತಕ್ಕಂಥವ್ರು ಎಲ್ಲರ ಹತ್ರನೂ 100% ಮೊಬೈಲ್ ಇದೆ. ಯಾರಾದರೂ ಒಬ್ಬಿಬ್ಬರ ಹತ್ರ ಇಲ್ಲ ಅಂತ ಹೇಳಿದ್ರೆ ಅದನ್ನೆಲ್ಲ ಮರೆತು ಬಂದಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ. ಹಾಗೆ ಅರ್ಧದಷ್ಟು ಜನರ ಹತ್ರ 2 ಮೊಬೈಲ್ ಕೂಡ ಇದೆ. ಇವತ್ತು ಒಂದು ಕಾಲ್ಗೆ 10.5 ರೂಪಾಯಿ ಆಗ್ತಾ ಇದ್ದಂಥ ದಿನಗಳಲ್ಲಿ ಅಟಲ್ಜಿ ಅಧಿಕಾರಕ್ಕೆ ಬರ್ತಾರೆ.
ಒಂದು 3 ನಿಮಿಷದ ಕಾಲ್ಗೆ 10.5 ರೂಪಾಯಿ ಆಗ್ತಾ ಇದ್ದಂಥ ಕಾಲದಲ್ಲಿ ಅಟಲ್ಜಿಯವರು ಅಧಿಕಾರಕ್ಕೆ ಬರ್ತಾರೆ. ಇವತ್ತು ನಿಮ್ಗೆ ಅದನ್ನು ಕೇಳಿದ್ರೆ ಡೇಟಾ ಪ್ಲಾನ್ಗೆ ಎಷ್ಟು ದುಡ್ಡು ಅಂತ ಕೇಳಿದ್ರೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಗೊತ್ತಿಲ್ಲ, ಯಾಕಂದ್ರೆ ಅಷ್ಟೊಂದು ಚೀಪ್ ಅದು. ಕೆಲಸ ಮಾಡೋರ್ಗಂತೂ ಡೇಟಾ ಪ್ಲಾನ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಯಾಕಂದರೆ ಅಷ್ಟು ಕಡಿಮೆ ದರದಲ್ಲಿ ಇವತ್ತು ಜಗತ್ತಿನಲ್ಲಿ ಮೊಬೈಲ್ನ ಡೇಟಾ ಪ್ಲ್ಯಾನು ಅತ್ಯಂತ ಕಡಿಮೆ ದರದಲ್ಲಿ ಸಿಗ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ ಅದು ಭಾರತ. ಅಟಲ್ಜಿ ಒಂದೇ ಪೆಟ್ಟಿಗೆ ಒಂದೇ ಒಂದು ನೀತಿ ಕಾರಣಕ್ಕೆ 10.5 ರೂಪಾಯಿಂದ 2.5 ರೂಪಾಯಿಗೆ ತೊಗೊಂಡು ಬರ್ತಾರೆ. ಅವ್ರ ಕಾಲದಲ್ಲಿ 1 ರೂಪಾಯಿ 10 ಪೈಸದವರೆಗೆ ಹೋಗುತ್ತೆ. ಇವತ್ತು 3 ಪೈಸೆ 4 ಪೈಸದಲ್ಲಿ ನಮ್ಗೆ ಡೇಟಾ ಪ್ಲಾನ್ ಸಿಗುತ್ತೆ. ಇವತ್ತು ನಮ್ಮೆಲ್ಲರ ಕೈಗಳಲ್ಲಿ ಡೇಟಾ ಇದೆ ಅಂತ ಆದರೆ, ನಮ್ಮೆಲ್ಲರ ಕೈಗಳಲ್ಲಿ ಮೊಬೈಲ್ ಇದೆ ಅಂತ ಆದರೆ, ನಮ್ಮೆಲ್ಲರ ಕೈಗಳಲ್ಲಿ ಇವತ್ತು ನಾವು ಇಟ್ಕೊಂಡು ಮೊಬೈಲನ್ನು ಆಪರೇಟ್ ಮಾಡ್ತೀವಿ ಅಂತಾದರೆ ನಾವು ನೆನಪು ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಹೆಸರು ಯಾವುದಾದ್ರೂ ಇದ್ದರೆ ಅದು ಅಟಲ್ಜಿಯವರ ಹೆಸರು ನಾವು ನೆನಪು ಮಾಡ್ಕೊಳ್ಬೇಕಂತಲ್ಲ. ಹಾಗೆ ಸುಶಾಸನ್ ದಿವಸ್ ಅಂತ ಅಟಲ್ಜಿಯವರ ಇದನ್ನು ಯಾವ ಕಾರಣಕ್ಕೆ ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ ಈ ಥರದ ನೂರಾರು ಸಂಗತಿಗಳ ಕಾರಣಕ್ಕೆ. ಅತಿ ದೊಡ್ಡ ಕೆಲಸ ಮಾಡಿದ್ರು ಅವರು. ಇನ್ನೊಂದು ದೊಡ್ಡ ಕೆಲಸ ರಾಜಕೀಯದ ಕೆಲಸ, ಆಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸ. ಮಂತ್ರಿಮಂಡಲವನ್ನು 15% ಫಿಕ್ಸ್ ಮಾಡಿದ್ರು ಒಂದ್ಸಲ. ಎಲ್ಲರೂ ಮಂತ್ರಿಯಾಗಿದ್ದಂಥ ಇದ್ದಷ್ಟು MLAಗಳು ಮಂತ್ರಿಯಾಗಿದ್ದಂಥ ರಾಜ್ಯ ಸರ್ಕಾರಗಳನ್ನ ಕೂಡ ನಾವು ನೋಡಿದ್ದ ಒಂದ್ಸಲ. 160 ಜನ ಮಂತ್ರಿಯಾಗಿದ್ದಂಥ ಕೇಂದ್ರ ಸರ್ಕಾರವನ್ನು ಕೂಡ ನಾವು ನೋಡಿದ್ದ ಅಂತಾರೆ. ನಗೆ ಪಾಟ್ಲಿಗೆ ಈಡಾಗುತ್ತೆ ಅನೇಕ ಸಲ. ಯಾವುದಾದ್ರೂ ಒಂದು ವ್ಯವಸ್ಥೆ ಉಚಿತ ಅಂತ ಒಂದು ಕನ್ನಡದಲ್ಲಿ ಶಬ್ದ ಇದೆ. ಉಚಿತ ಅಂದರೆ ಪುಕ್ಸಟ್ಟೆ ಅಲ್ಲ, ಯಥೋಚಿತ ಅನ್ನೋ ಶಬ್ದ. ಆ ಯಥೋಚಿತ ಅಂತ ಇರಬೇಕು ಅಂತಾನೆ. ಒಂದು ಪಕ್ಷದಲ್ಲಿ ಜವಾಬ್ದಾರಿ ಯಥೋಚಿತ, ಒಂದು ಸರ್ಕಾರದಲ್ಲಿ ಮಂತ್ರಿ ಯಥೋಚಿತ. ಆಸೆ ಇದೆ ಅದಕ್ಕೆ ಇರೋ MLA ಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ. ನಮ್ಮ ರಾಜ್ಯದಲ್ಲಿ ಅನೇಕ ಕಡೆ ಆಯಿತು. ತಾಲೂಕ್ ಪಂಚಾಯತಿ ಅಧ್ಯಕ್ಷರ ಚುನಾವಣೆಗಳು ಒಂದು ತಾಲೂಕಲ್ಲಿ 6 ತಿಂಗಳಿಗೆ ಒಬ್ಬೊಬ್ಬ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ರು. ನಮ್ಮದೇ ಪಾರ್ಟಿಲಿ, ಬೇರೆ ಪಾರ್ಟಿಲಲ್ಲ. 6 ತಿಂಗಳಿಗೆ ಮಾಡೋದು. ನಾನು ಕೇಳಿದೆ ಅಲ್ಲಿ ಕಾರ್ಯಕರ್ತರ ಹತ್ರ, ಅಲ್ಲಿನ ಪ್ರಮುಖರ ಹತ್ರ ಕೇಳಿದೆ, ಯಾರು ಇದಕ್ಕೆ ಪುರೋಹಿತರಾಗಿದ್ರು 6 ತಿಂಗಳು ಮಾಡೋರಿಗೆ ಏನು ಲಾಭ? ತಡ್ಕೊಳಕ್ಕಾಗಲ್ಲ ಸರ್ ಪ್ರೆಷರು ಅಂತ ಹೇಳಿದ್ರು ಅಂತ. ತಡ್ಕೊಳಕ್ಕಾಗಲ್ಲ ಪ್ರೆಷರು ಅಂಥೇಳಿ ಆಡಳಿತ ಅನ್ನೋದನ್ನು ಹಾಸ್ಯಾಸ್ಪದ ಮಾಡೋದಕ್ಕೆ ಆಗೋದಿಲ್ಲ. ಮುಖ್ಯಮಂತ್ರಿ ಆಗಕ್ಕೆ ತುಂಬ ಜನರಿಗೆ ಆಸಕ್ತಿ ಇದೆ ಅಂತ 6 ತಿಂಗಳಿಗೆ ಒಬ್ಬ ಮುಖ್ಯಮಂತ್ರಿ, 1 ವರ್ಷಕ್ಕೆ ಒಬ್ಬ ಪ್ರಧಾನಮಂತ್ರಿ ಅಂತ ಮಾಡೋಕ್ಕಾಗಲ್ಲ. ಇಟ್ ವಿಲ್ ನಾಟ್ ಬಿ ಕಾಲ್ಡ್ ಎ ಗವರ್ನೆನ್ಸ್ ಅಲ್ಲ, ನಾಟ್ ಬಿ ಕಾಲ್ಡ್. ಇದನ್ನು ನಿರ್ವಹಣೆ ಮಾಡಬೇಕು. ಒಂದು ಪೊಲಿಟಿಕಲ್ ಪಾರ್ಟಿ, ಒಂದು ಸಮಾಜದ ವ್ಯವಸ್ಥೆ, ಅದನ್ನು ನಿರ್ವಹಣೆ ಮಾಡಬೇಕು ಒಂದ್ಸಲ. ಹಾಗೆ 80 ಜನ ಮಂತ್ರಿಗಳಿದ್ದಂಥ ರಾಜ್ಯ ಸರ್ಕಾರಗಳು ಇರೋ 120 ಜನರಲ್ಲಿ ಆ ಥರದ ಸರ್ಕಾರಗಳನ್ನೆಲ್ಲವನ್ನು ನಮ್ಮ ದೇಶ ನೋಡಿಬಿಟ್ಟಿತ್ತು ಅಂತಲೇ ಅಟಲ್ಜಿಯವರು ಮೊದಲನೇ ಬಾರಿಗೆ ಮಂತ್ರಿಮಂಡಲಕ್ಕೆ ಸೀಲಿಂಗ್ ಆಗ್ತಾರೆ 15%. ಇವತ್ತು ಕರ್ನಾಟಕದಲ್ಲಿ 224 ಸದಸ್ಯರು ಅಂತ ಕೇಳಿದ್ರೆ ಆದರೆ 15% ಮಂತ್ರಿ ಆಗಕ್ಕಾಗೋದು. ನೀವು ಏನೇ ಸರ್ಕಸ್ ಮಾಡಿ ಅಲ್ಲಿ ಒಳಗೆ ತೊಗೊಂಬರ್ಬೇಕು ಅನ್ಸಲ್ಲ. ಹೀಗೆ ಭಾಳ ದೊಡ್ಡದಾಗಿರ್ತಕ್ಕಂಥ ಆ ಕಾಲದಲ್ಲಿ ಬಹುಮತ ಇಲ್ಲದೆ ಇರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಮಾಡೋದು ಕಷ್ಟ ಅನಿಸುವಂಥ ಎಲ್ಲ ಧೈರ್ಯಗಳನ್ನ ಅಟಲ್ಜಿ ಮಾಡಿ ಅನೇಕ ಮಾರ್ಗದರ್ಶಿ ಸೂತ್ರಗಳನ್ನ ನಮ್ಗೆ ಹಾಕ್ಬಿಟ್ಟು ಅಟಲ್ಜಿಯವರು 2004ರಲ್ಲಿ ಚುನಾವಣೆಯಲ್ಲಿ ಅವರು ಬೇರೆ ಬೇರೆ ಕಾರಣಗಳಿಗೆ, ರಾಜಕೀಯ ಕಾರಣಗಳಿಗೆ ಸೋಲ್ತಾರೆ. ಇವತ್ತು ಅಟಲ್ಜಿಯವರು ಯಾವ ಬುನಾದಿಯನ್ನು ಹಾಕಿಕೊಟ್ರು ಸನ್ಮಾನ್ಯ ನರೇಂದ್ರ ಮೋದಿಯವರ ಕೇಂದ್ರದಲ್ಲಿ ಅದೇ ಚಟುವಟಿಕೆಗಳನ್ನ ನಾವು ಮುಂದುವರಿಸ್ತಾ ಇರೋದನ್ನು 100 ಪಟ್ಟು ವೇಗದಲ್ಲಿ ಮುಂದುವರಿಸ್ತಾ ಇದ್ದನ್ನು ನೋಡ್ತೀವಿ. ಇವತ್ತು ಜನ್ಮದಿನ, ಖುಷಿ ಆಗುತ್ತೆ. ಅಟಲ್ಜಿ ನದಿ ಜೋಡಣೆ ಬಗ್ಗೆ ಕನಸು ಕಂಡಿದ್ರು ಒಂದ್ಸಲಿ. ನದಿ ಜೋಡಣೆ ಇಲ್ಲಿರೋ ಅನೇಕರು ನನಗೆ ಪ್ರಶ್ನೆ ಮಾಡಿದ್ದೀರಿ ಒಂದ್ಸಲಿ, ಯಾಕೆ ಮಾಡ್ತಾ ಇಲ್ಲ. ಇಂಟರ್ ಸ್ಟೇಟ್ ಡಿಸ್ಪ್ಯೂಟ್ಗಳು ಸಿಕ್ಕಾಪಟ್ಟೆ ಇದೆ ನದಿಯಲ್ಲಿ. ಒಂದೊಂದು ನಿಮಗೆ ಹೇಮಾವತಿ ಬೇಸಿಂದು, ಕಾವೇರಿ ಬೇಸಿಂದು, ಇಲ್ಲಿರ್ತಕ್ಕಂಥ ಅನೇಕರಿಗೆ ಅದರ ಪರಿಸ್ಥಿತಿ ಗೊತ್ತು ಅಂದೆ. ಇದರ ಮಧ್ಯದಲ್ಲಿ 2 ಸರ್ಕಾರಗಳನ್ನ ಒಟ್ಟಿಗೆ ಕೂಡಿಸಿ ನಿಧಾನಕ್ಕೆ ಮುಂದುವರಿಬೇಕಾಗತ್ತೆ. 100 ಸಂಗತಿಗಳು ಅಂತಲೇ. ಇವತ್ತು ದೊಡ್ಡ ಪ್ರಾಜೆಕ್ಟ್ ಇವತ್ತು ಕೇನ್ ಮತ್ತು ಬೇಟ್ವಾ ಅಂತಕ್ಕಂಥ 2 ನದಿ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದಲ್ಲಿ ಝಾನ್ಸಿ ಜಿಲ್ಲೆ ಸುತ್ತಮುತ್ತ, ಖಜುರಾಹೋದ ಸುತ್ತಮುತ್ತ ಹರಿತಕ್ಕಂಥ 2 ನದಿಗಳು ಕೇನ್ ಮತ್ತು ಬೇಟ್ವಾ ಏನಿದೆ, ಆ 2 ನದಿಗಳ ನದಿ ಜೋಡಣೆಯ ಕಾಮಗಾರಿಗೆ ಇವತ್ತು ನರೇಂದ್ರ ಮೋದಿಯವರು ಶಿಲಾನ್ಯಾಸ ಮಾಡಿದ್ದಾರೆ. ಇವತ್ತು ಶಂಕುಸ್ಥಾಪನೆ ಮಾಡಿ ಬಂದಿದ್ದಾರೆ. ಇನ್ನೊಂದು 11-12 ತಿಂಗಳಿನಲ್ಲಿ ಮೊದಲನೇ ಪೈಪ್ಲೈನ್ನಲ್ಲಿ ಆ 2 ನದಿಗಳ ಮಧ್ಯದಲ್ಲಿ ನದಿ ಜೋಡಣೆ ಮತ್ತು ನೀರಿನ ಹರಿವು ಕೂಡ ಪ್ರಾರಂಭ ಆಗುತ್ತೆ. ಅಟಲ್ಜಿ ಏನು ಮಾಡಿದ್ರು ಇವತ್ತು ನರೇಂದ್ರ ಮೋದಿಯವರು ಅದು ಡಿಜಿಟಲ್ ವ್ಯವಸ್ಥೆಯಲ್ಲಿರ್ಬೋದು, ಆಡಳಿತ ಸುಧಾರಣೆಯಲ್ಲಿರ್ಬೋದು, ವಿದೇಶಾಂಗ ವ್ಯವಸ್ಥೆಯಲ್ಲಿರ್ಬೋದು, ಮೂಲಭೂತ ಸೌಕರ್ಯಗಳಲ್ಲಿರ್ಬೋದು, ಕೃಷಿಯಲ್ಲಿರ್ಬೋದು, STಯಲ್ಲಿರ್ಬೋದು, ಈ ಎಲ್ಲ ಸಂಗತಿಗಳಲ್ಲೂ ಅಭೂತಪೂರ್ವವಾಗಿ ಅವ್ರು ಮುನ್ನಡೆಸ್ತಾ ಇರೋದನ್ನು ನಾವು ನೋಡ್ತಾ ಇದೀವಿ ಅಂತಲೇ. ಹೀಗೆ ಅಟಲ್ಜಿ, ನಾನು ಆಗಲೇ ಹೇಳ್ತಲ್ಲ ಒಂದ್ಸಲಿ, ಕೆಲವು ಗಾಳಿ ಹೇಗಿರುತ್ತೆ ಅಂತ ಕೇಳಿದ್ರೆ ಅದೊಂದು ರೀತಿಯಲ್ಲಿ ತಂಗಾಳಿ, ಜೆಂಟಲ್ ಬ್ರೀಸ್ ಅದು. ಅಟಲ್ಜಿ ಒಂದು ತಂಗಾಳಿಯ ಥರ. ಅವರ ಇಡೀ 5 ವರ್ಷದ ಕಾಲದಲ್ಲಿ ಅಟಲ್ಜಿ ಒಂದು ತಂಗಾಳಿಯ ರೀತಿಯಲ್ಲಿ ಈ ದೇಶದಲ್ಲಿ ಆಡಳಿತವನ್ನು ನಡೆಸಿ ಮುಂದೆ ಹೋಗ್ತಾರೆ ಅಂತಲೇ. ಅಟಲ್ಜಿ ಒಬ್ಬ ಕವಿ ಕೂಡ, ಬರೇ ಒಬ್ಬ ಪ್ರಧಾನಮಂತ್ರಿ, ಬರೇ ಒಬ್ಬ ರಾಜಕಾರಣಿ ಅಂತ ಮಾತ್ರ ಅಲ್ಲ ಒಂದ್ಸಲ. ಅಹಂಕಾರದಿಂದ ದೂರ ಇರಬೇಕು, ಉಂಚಾಯಿ ಅಂತಕ್ಕಂಥ ಒಂದು ಕವನ ಬರೀತಾರೆ. ಯಾವಾಗ ಬರೀತಾರೆ? ಪದ್ಮವಿಭೂಷಣ ಸಿಕ್ಕಿದ 3 ದಿನದ ನಂತರ ಬರೀತಾರೆ ಅವರು.
ಪದ್ಮವಿಭೂಷಣ ಸಿಕ್ಕಿದ 3 ದಿನದ ನಂತರ ಉಂಚಾಯಿ ಅಂತಕ್ಕಂಥ ಕವನವನ್ನು, ಎತ್ತರ ಅಂತಕ್ಕಂಥ ಒಂದು ಕವನವನ್ನು ಬರೀತಾರೆ. ಅದರಲ್ಲಿ ಭಗವಂತನ ಹತ್ರ ಬೇಡ್ಕೊಳ್ತಾರೆ ಅವರು, ಎಂಥ ಉಂಚಾಯಿ ಬೇಕು ಅಂದರೆ ಹುಲ್ಲು ಬೆಳೆದೇ ಇರತಕ್ಕಂಥ ಉಂಚಾಯಿ ಎತ್ತರ ದಯವಿಟ್ಟು ಬೇಡ ಅನ್ನ, ನೀರು ಸಿಗದೇ ಇರತಕ್ಕಂಥ ಎತ್ತರ ದಯವಿಟ್ಟು ಬೇಡ. ಬರೀತಾರೆ, ಸುಂದರವಾಗಿ ಬರೀತಾರೆ. ಹೇಳ್ತಾರೆ ಒಂದ್ಸಲಿ, ನನಗೆ ಇಷ್ಟು ಎತ್ತರದ ಪ್ರತಿಷ್ಠೆಯನ್ನು ಕೊಡಬೇಡ, ನನ್ನನ್ನು ಯಾರು ಇಷ್ಟಪಡೋದಿಲ್ವೋ ಅವರನ್ನು ಅಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಪ್ರತಿಷ್ಠೆ ನನಗೆ ಕೊಡಬೇಡ ಅಂತ ಹೇಳ್ತಾರೆ. ಇತರ ಉಂಚಾಯಿ ಮುಜೆ ಮತ್ ದೇನಾ ಜೋ ಗೈರೋ ಅಂಕೋ ಗಲಾ ನ ಲಗಾ ಸಕು ಅನ್ನ. ಗೈರೋ ಅಂದರೆ ಮಿತ್ರ ಅಲ್ಲ, ನನ್ನನ್ನು ಯಾರು ಇಷ್ಟಪಡೋದಿಲ್ವೋ ಅವ್ರ ಜೊತೆಗೆ ನಾನು ಕೈ ಜೋಡಿಸ್ತಕ್ಕಂಥ ಸಾಧ್ಯ ಇಲ್ಲ ಅನ್ನುವಂಥ ರೀತಿಯ ಎತ್ತರ ನನಗೆ ಕೊಡಕ್ಕೆ ಹೋಗಬೇಡ, ಅಷ್ಟು ಈಗೋ ಕೊಡಬೇಡ, ಅಷ್ಟು ಪ್ರತಿಷ್ಠೆ ಕೊಡಬೇಡ ಅಂತ ಹೇಳ್ತಾರೆ. ಯಹ ಚಲ ಚಲ ಕಲ ಕಲ ಬಹತಿ ಅಂತಕ್ಕಂಥ ಸುಂದರವಾಗಿರ್ತಕ್ಕಂಥ ಹಾಡನ್ನು ನಮ್ಗೆಲ್ರಿಗೂ ಮಧ್ಯದಲ್ಲಿ ಹಾಕ್ಕೊಟ್ಟು ಹೋಗ್ತಾರೆ ಅಂತಲೇ. ಹಾಗೆ ತನ್ನ ಭಾವನೆಗಳನ್ನ ನೂರಾರು ಕವಿತೆಗಳಲ್ಲಿ ಅವರು ಪ್ರಕಟ ಮಾಡ್ತಾ, ನೂರಾರು ಕಡೆಗಳಲ್ಲಿ ಪ್ರಕಟ ಮಾಡ್ತಾ ಅಟಲ್ಜಿಯವರು ಮುಂದುವರಿತಾರೆ ಅಂತಲೇ. 75 ಸಲ ಸಂವಿಧಾನವನ್ನು ಕಾಂಗ್ರೆಸ್ ತಿದ್ದುಪಡಿ ಮಾಡುತ್ತೆ. ಬೆಳಗಾಂ ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು, ನಾನು ಅವ್ರಿಗೆ ಸವಾಲು ಆಗ್ತೇನೆ ಅಂತ. ಬೆಳಗಾಂ ಅಧಿವೇಶನದಲ್ಲಿ ಯಾಕೆ ಸಂವಿಧಾನ ತಿದ್ದುಪಡಿ ಮಾಡಿದ್ದೀವಿ ಅಂತ ಚರ್ಚೆ ಮಾಡಬೇಕು. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಡಬೇಕಾಯಿತು ಅನ್ನೋದನ್ನು ತಿರುಗಿ ಮಾಡಬೇಕು. ಭಾರತೀಯ ಜನತಾ ಪಕ್ಷದ ಸರ್ಕಾರಗಳ ಕಾಲದಲ್ಲೂ ಕೂಡ ಸಂವಿಧಾನ ತಿದ್ದುಪಡಿ ಆಯಿತು. 14 ಸಲ ಅಟಲ್ಜಿ ಅವ್ರ ಕಾಲದಲ್ಲಿ ಆಯಿತು, 8 ಸಲ ವಿ ಪಿ ಸಿಂಗ್ ಅವ್ರ ಕಾಲದಲ್ಲಿ ಆಯಿತು, 9 ಸಲ ನರೇಂದ್ರ ಮೋದಿ ಅವ್ರ ಕಾಲದಲ್ಲಿ ಆಯಿತು. ನಾನು ವಿ ಪಿ ಸಿಂಗು ಮತ್ತು ನರೇಂದ್ರ ಮೋದಿ ಇವತ್ತು ಸಬ್ಜೆಕ್ಟ್ ಅಲ್ಲ, ಆ ಕಾರಣಕ್ಕೆ ನಾನು ಮಾತಾಡೋದಿಲ್ಲ. ಆದರೆ ನಾನು ಅಟಲ್ಜಿ ಅವ್ರ ಕಾಲದಲ್ಲಿ ಯಾವ್ಯಾವ ಕಾರಣಕ್ಕೆ ಸಂವಿಧಾನ ತಿದ್ದುಪಡಿ ಮಾಡಿದ್ರು ಅಂತ ನಿಮ್ಮ ಎದುರಿಗೆ ಹೇಳ್ತೀನಿ ಒಂದ್ಸಲಿ. ಗೊತ್ತಿರಬೇಕು ನಿಮ್ಗೆ, ಅದಕ್ಕೋಸ್ಕರ ಹೇಳ್ತೀನಿ ಅಂತ. ಗೊತ್ತಿರಬೇಕು ಅನ್ನೋ ಕಾರಣಕ್ಕೆ ಹೊರತು ಕೇಳ್ತೀನಿ. 79ನೇ ಅಮೆಂಡ್ಮೆಂಟು SC/ST ರಿಸರ್ವೇಷನ್ಗಳನ್ನ 2010ವರೆಗೆ ಮುಂದುವರ್ಸೋದಕ್ಕೋಸ್ಕರ ಮಾಡಿದ ಅಮೆಂಡ್ಮೆಂಟು. ಆ ನಂತರದ ಅಮೆಂಡ್ಮೆಂಟು 10ನೇ ಫೈನಾನ್ಸ್ ಕಮಿಷನ್, ರೆಗ್ಯುಲರ್ ಯಾವುದೇ ಸರ್ಕಾರಗಳು ಮಾಡಬೇಕಾಗಿರ್ತಕ್ಕಂಥ. ಅದರ ನಂತರದ ಅಮೆಂಡ್ಮೆಂಟು ಒಂದ್ಸರಿ ಭಾರತೀಯ ಜನತಾ ಪಕ್ಷದವ್ರ ಬಂದರೆ ಸಂವಿಧಾನ ರದ್ದು ಮಾಡಿಬಿಡ್ತಾರೆ, ರಿಸರ್ವೇಷನ್ ತೆಗೆದು ಮಾಡ್ತಾರೆ. ಹೇಳಿದೆ 2024 ಇಡೀ ಚುನಾವಣೆಯನ್ನು ಅದು ಒಂದೇ ವಿಷಯದಲ್ಲಿ ನಡೆಸಿದ್ರು. ಅಟಲ್ಜಿ ತಂದಿರತಕ್ಕಂಥ ಅಟಲ್ಜಿ ಕಾಲದಲ್ಲಾದಂಥ 3ನೇ ಅಮೆಂಡ್ಮೆಂಟು SC/ST ಫಿಲ್ಲಿಂಗ್ನಲ್ಲಿ ಬ್ಯಾಕ್ಲಾಗ್ ವೇಕೆನ್ಸಿಗಳಿಗೋಸ್ಕರ ಸಂವಿಧಾನ ತಿದ್ದುಪಡಿ ಮಾಡಿರ್ತಕ್ಕಂಥ, ಅವ್ರ ಹಿತದೃಷ್ಟಿಯಿಂದ ಮಾಡಿರೋದು. 4ನೇ ಅಮೆಂಡ್ಮೆಂಟ್ ಅಟಲ್ಜಿ ಅವ್ರ ಕಾಲದಲ್ಲಿ, ಒಟ್ಟು 14 ಮಾಡಿರೋದು. 4ನೇ ಅಮೆಂಡ್ಮೆಂಟು SC ಮತ್ತು ST ಕ್ಯಾಂಡಿಡೇಟ್ಗಳಿಗೆ ಸರ್ಕಾರಿ ನೌಕರಿ ಪರೀಕ್ಷೆಯಲ್ಲಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ನಲ್ಲಿ ರಿಯಾಯಿತಿ ಕೊಡ್ತಕ್ಕಂಥದ್ದು. ಕಾಂಗ್ರೆಸ್ ಮಾಡಲಿಲ್ಲ, ಅಟಲ್ಜಿ ಮಾಡಿತ್ತು. 5ನೇದು ಅರುಣಾಚಲ್ ಪ್ರದೇಶದಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಬಗ್ಗೆ ಮಾಡಿರ್ತಕ್ಕಂಥ ರಿಸರ್ವೇಷನ್ನು. 6ನೇದು ಮತ್ತೊಂದು ಜನರಲ್ ಸೆನ್ಸಸ್ಸು ಮತ್ತು ಪಾರ್ಲಿಮೆಂಟ್ರಿ ಸೀಟು. 7ನೇ ಅಮೆಂಡ್ಮೆಂಟ್ ಅಟಲ್ಜಿ ಮಾಡಿದ್ದು, ಸೀನಿಯಾರಿಟಿಯನ್ನು SC/ST ರಿಸರ್ವೇಷನಲ್ಲಿ ಕಾಪಾಡ್ಕೊಳ್ತಕ್ಕಂಥ ಅಮೆಂಡ್ಮೆಂಟ್ ಮಾಡಿರ್ತಕ್ಕಂಥದ್ದು. 7ರಲ್ಲಿ ಇಷ್ಟೊತ್ತು 3 SC/ST ರಿಸರ್ವೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಮೆಂಡ್ಮೆಂಟು ಮಾಡಿದ್ಯಾರು? ಅಟಲ್ಜಿ ಮಾಡಿದ್ದು. ಕಾಂಗ್ರೆಸ್ ಅವ್ರು ಮಾಡಲಿಲ್ಲ ಇದನ್ನು. 8ನೇ ಅಮೆಂಡ್ಮೆಂಟು, ನಾನಾಗಲೇ ಸರ್ವಶಿಕ್ಷಾ ಅಭಿಯಾನ ಹೇಳಿದ್ನಲ್ಲ, ಯಾವುದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1960ನೇ ಇಸ್ವಿ ಒಳಗೆ ಮಾಡಬೇಕು ಅಂತ ಹೇಳಿದ್ರು. 60ನೇ ಇಸ್ವಿ ಒಟ್ಟಾಗಿ 70 ಒಟ್ಟಾಯಿತು, 80 ಒಟ್ಟಾಯಿತು, 90 ಒಟ್ಟಾಯಿತು. ಆದ ನಂತರ ಅಟಲ್ಜಿ ಬಂದ ನಂತರ 2000ನೇ ಇಸ್ವಿಯಲ್ಲಿ ಸರ್ವಶಿಕ್ಷಾ ಅಭಿಯಾನ ಅದನ್ನು ಮಾಡಿರ್ತಕ್ಕಂಥದ್ದು. ಅದು 7ನೇ ಅಮೆಂಡ್ಮೆಂಟ್ ಅಟಲ್ಜಿ 8ನೇ ಅಮೆಂಡ್ಮೆಂಟ್ ಅಟಲ್ಜಿ ಮಾಡಿದ್ದು. 9ನೇದು ಮತ್ತೆ ಟೆಕ್ನಿಕಲ್ ಅಮೆಂಡ್ಮೆಂಟು. 10ನೇದು ಕೂಡ ಟೆಕ್ನಿಕಲ್ ಅಮೆಂಡ್ಮೆಂಟು. 11ನೇದು SC/ST ಆಯೋಗವನ್ನು ಫಾರ್ಮೇಷನ್ ಮಾಡಿ SC/ST ಆಯೋಗಕ್ಕೆ ಸಂವಿಧಾನದ ಮಾನ್ಯತೆ ಕೊಟ್ಟಿದ್ದು. SC/ST ಆಯೋಗಕ್ಕೆ ಸಂವಿಧಾನದ ಮಾನ್ಯತೆ ಕೊಡೋಕ್ಕೆ ಅಟಲ್ಜಿ ಬರಬೇಕಾಯಿತು ಅಧಿಕಾರದಲ್ಲಿ. OBC ಆಯೋಗಕ್ಕೆ ಸಂವಿಧಾನದ ಮಾನ್ಯತೆ ಕೊಡೋಕ್ಕೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರಬೇಕಾಯಿತು. ಇವ್ರು ನಮಗೆ ಸಂವಿಧಾನಕ್ಕೆ ವಿರೋಧಿ ಅಂತ ಹೇಳ್ತಾರೆ ಅಂತಂದರೆ. 12ನೇದು ಅಸ್ಸಾಂ ಅಸೆಂಬ್ಲಿ, ಅದರಲ್ಲಿ ಬೋಡೋಲ್ಯಾಂಡ್ ಟೆರಿಟರಿ, ಅಲ್ಲಿ ಲೋಕಲ್ ಅದು. 13ನೇದು ಈ ಸುಧಾರಣೆ, 15% ಏನು ಮಂತ್ರಿಮಂಡಲವನ್ನು ಮಿತಿ ಮಾಡಿದ್ರು, ಇದು 13ನೇದು. 14ನೇ ಅಮೆಂಡ್ಮೆಂಟ್ ಬೋಡೋ, ಡೋಗ್ರಿ, ಸಂತಾಲಿ ಮತ್ತು ಮೈಥಿಲಿಯನ್ನು ಅಫಿಷಿಯಲ್ ಲ್ಯಾಂಗ್ವೇಜ್ ಮಾಡಿರ್ತಕ್ಕಂಥ ಇದು ಇಷ್ಟರಲ್ಲಿ ದೇಶಕ್ಕೆ ವಿರೋಧ ಇರ್ತಕ್ಕಂಥ ಅಮೆಂಡ್ಮೆಂಟ್ ಯಾವುದಿದೆ ಅಂತ ಇಲ್ಲಿರ್ತಕ್ಕಂಥವ್ರು ನೀವೇ ಯೋಚನೆ ಮಾಡಿ ಒಂದ್ಸಲಿ. SC/STಗಳಿಗೆ ಪರವಾಗಿರ್ತಕ್ಕಂಥ ಅಮೆಂಡ್ಮೆಂಟ್ಗಳನ್ನ ಕಾಂಗ್ರೆಸ್ ಎಷ್ಟು ಮಾಡ್ತು, BJP ಎಷ್ಟು ಮಾಡ್ತು ಅಟಲ್ಜಿಯವರ, ನರೇಂದ್ರ ಮೋದಿಯವರ ಕಾಲದಲ್ಲಿ, ಇದನ್ನು ಯೋಚನೆ ಮಾಡಿ ಒಂದ್ಸಲಿ. ದೇಶದ ಬೆಳವಣಿಗೆ ದೃಷ್ಟಿಯಿಂದ, ದೇಶವನ್ನು ಸುಗಮವಾಗಿ ಮುಂದೆ ತೊಗೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ತಿದ್ದುಪಡಿಗಳು ಯಾವುದು ಅನ್ನೋದನ್ನು ಯೋಚನೆ ಮಾಡಿ, ಅವ್ರು ಯಾವ ಕಾರಣಕ್ಕೆ ಮಾಡಿದ್ರು ಅಂತ ಯೋಚನೆ ಮಾಡಿ. ಅವ್ರು ಮಾಡಿರೋ ನೆಹರು ಮಾಡಿರ್ತಕ್ಕಂಥ ಮೊದಲನೇ ಅಮೆಂಡ್ಮೆಂಟ್ ಯಾವುದು ಗೊತ್ತಾ? ಇಲ್ಲಿರ್ತಕ್ಕಂಥ ಮಾಧ್ಯಮದ ಮಿತ್ರರಿಗೆ ನಾನು ಹೇಳಲಿಕ್ಕೆ ಅಂತ ಬಯಸ್ತೀನಿ. ನೆಹರು ಮಾಡಿರ್ತಕ್ಕಂಥ ಮೊದಲನೇ ಅಮೆಂಡ್ಮೆಂಟು ಕ್ರಾಸ್ ರೋಡ್ಸ್ ಅಂತಕ್ಕಂಥ ಮುಂಬೈನ ಪತ್ರಿಕೆ ಮತ್ತು ಪಾಂಚಜನ್ಯ ಅಂತಕ್ಕಂಥ ದಿಲ್ಲಿಯ ಪತ್ರಿಕೆ, ಇವೆರಡು ತನ್ನ ಸರ್ಕಾರಕ್ಕೆ ವಿರುದ್ಧವಾಗಿ ಬರೀತಿದ್ರು ಅಂತ ಪತ್ರಿಕೆಗಳನ್ನ ಮುಟ್ಟುಗೋಲು ಹಾಕ್ಕೊಳ್ಬೋದು ಅನ್ನುವಂಥ ಸಂವಿಧಾನದ ಅಮೆಂಡ್ಮೆಂಟು ಮೊದಲನೇ ನೆಹರು ತಗೊಂಬಂದಿರ್ತಕ್ಕಂಥ ಅಮೆಂಡ್ಮೆಂಟ್ ಇದು. ದ ವೆರಿ ಫಸ್ಟ್ ಅಮೆಂಡ್ಮೆಂಟ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಬಗ್ಗೆ ಧಕ್ಕೆ ತರ್ತಕ್ಕಂಥ ಮೊದಲನೇ ಅಮೆಂಡ್ಮೆಂಟ್. ಇದು ಯಾವುದಕ್ಕೂ ಆಸ್ಪದ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಸನ್ಮಾನ್ಯ ಅಟಲ್ಜಿಯವರು, ಸನ್ಮಾನ್ಯ ನರೇಂದ್ರ ಮೋದಿಯವರು ಇವತ್ತು ಸುದೀರ್ಘ ಕಾಲ ಅನ್ಸಲ್ಲ, ಅಲ್ಲ 5 ವರ್ಷ ಆಯಿತು, ಇಲ್ಲಿ 11 ವರ್ಷ ಆಯಿತು ಇವತ್ತು
ದೇಶದ ಅಭಿವೃದ್ಧಿಯನ್ನು ಅಭೂತಪೂರ್ವವಾಗಿರ್ತಕ್ಕಂಥ ರೀತಿಯಲ್ಲಿ ಅಟಲ್ಜಿ ಹೇಳಿದ್ರು ಅವತ್ತು ಭಾರತಕ್ಕೆ ಆರ್ಥಿಕ ಶಕ್ತಿ ಆಗ್ತಕ್ಕಂಥ ಸಾಮರ್ಥ್ಯ ಇದೆ ಅಂತ. ಇವತ್ತು ನರೇಂದ್ರ ಮೋದಿ ಅವರ ಕಾಲದಲ್ಲಿ ನಾವು 13ನೇ ಸ್ಥಾನದಿಂದ 5ನೇ ಸ್ಥಾನಕ್ಕೆ ಬಂದಿದ್ದೀವಿ. ಈ ಅಧಿಕಾರದ ಕಾಲದಲ್ಲಿ ಈ 3 ವರ್ಷದಲ್ಲಿ ನಾವು 3ನೇ ಸ್ಥಾನಕ್ಕೆ ಹೋಗೋರಿದ್ದೀವಿ. ನಮ್ಮ ವೇಗ ಸ್ವಲ್ಪ ಜಾಸ್ತಿನೇ ಇದೆ ಒಂದ್ಸಲಿ, ಇನ್ನೂ ಸ್ವಲ್ಪ 3 ವರ್ಷಕ್ಕಿಂತ ಬೇಗನೆ ಆದರೆ ನಾವು 3ನೇ ಶಕ್ತಿ ಆಗೋದ್ರಲ್ಲಿ 2027ಕ್ಕಿಂತ ಮುಂಚೆ ಯಾವ ಅನುಮಾನ ಕೂಡ ಇಲ್ಲ ಇವತ್ತು ಅಂತ. ಬಂಧುಗಳೇ, ಸುಶಾಸನ ದಿವಸ ಅಂತ ಮಾಡೋದು ಸುಮ್ಮನೆ ಒಂದು ಹೆಸರಿಗೆ ಅಂತಲ್ಲ, ಒಂದು ಹೆಸರಿಗೆ ಅಂತಲ್ಲ. ನಾನು ಹಾಗಾಗಿ ಆರಂಭದಲ್ಲಿ ಹೇಳಿದೆ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಅಂತ, ಒಂದು ಸಂಖ್ಯೆ. ಆದರೆ ಅದರ ಜೊತೆಗೆ ನಾಡಪ್ರಭು ಕೆಂಪೇಗೌಡ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ವೇದಿಕೆ, ಬೆಂಗಳೂರಿನಲ್ಲಿ ವಿಶೇಷವಾಗಿ ಸುಶಾಸನದ ಬಗ್ಗೆ ನಾವು 4 ಜನರಿಗೆ ಸನ್ಮಾನ್ಯ ದೇವೇಗೌಡರಿಗೆ ಮತ್ತು ಯಡಿಯೂರಪ್ಪನವರಿಗೆ ನಾನು ಆರಂಭದಲ್ಲೇ ಹೇಳಿದೆ, ತುಂಬ ಜನರಿಗೆ ಕೆಂಗೇರಿಯ ಫಿಸಿಕಲ್ ಡಿಸಿಪ್ಲಿನ್ ಇನ್ಸ್ಟಿಟ್ಯೂಟ್ ನಮಗೆ ಗೊತ್ತೇ ಇಲ್ಲ, ಪಾಲಿಸಿ ಇನ್ಸ್ಟಿಟ್ಯೂಟ್. ಹಾಗೆ ಸುಶಾಸನಕ್ಕೆ ಸಂಬಂಧಪಟ್ಟಂಥ 4 ಜನರಿಗೆ ಇವತ್ತು ಸನ್ಮಾನ ನಡೀತಾ ಇದೆ. ಯಾವತ್ತು ಸನ್ಮಾನ ನಡೀತಾ ಇದೆ ಅಂದರೆ, ಒಬ್ಬ ಕವಿ ಹೃದಯದ ಒಂದು ಮಾನವೀಯ ಮುಖ ಇರ್ತಕ್ಕಂಥ ಒಬ್ಬ ಅಭಿವೃದ್ಧಿ ಹರಿಕಾರ ಆಗಿರ್ತಕ್ಕಂಥ ಅಟಲ್ಜಿಯವರ ನೆನಪಿನಲ್ಲಿ ಇವತ್ತು ಈ ಸನ್ಮಾನದ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ ನಡೀತಾ ಇದೆ ಅನ್ಸಲ್ಲಿ. ಅಟಲ್ಜಿ ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ. ಭಾರತ ರತ್ನ ಅವರಿಗೆ 2015ರಲ್ಲಿ ಕೊಡಮಾಡುವಂಥ ಕೆಲಸವನ್ನು ಮೋದಿಯವ್ರ ಸರ್ಕಾರ